ನಮ್ಮ ತಂದೆಯಾದ ಯೆಹೋವ ದೇವರನ್ನು ನಾವು ಸ್ವಲ್ಪ ಹೊತ್ತು ಆರಾಧಿಸುವ ಹಾಗೆ ನಾವೆಲ್ಲರೂ ನಮ್ಮ ಕಣ್ಣುಗಳನ್ನು ಮುಚ್ಚಿ ಪ್ರಾರ್ಥನೆ ಮಾಡಿಕೊಳ್ಳುವ. ಪರಿಶುದ್ಧನಾದ ದೇವರೇ, ನಿಮ್ಮನ್ನು ಆರಾಧಿಸ್ತೇವಪ್ಪ, ನಿಮ್ಮನ್ನು ಸ್ತುತಿಸಿ ಕೊಂಡಾಡುತ್ತೇವೆ ನನ್ನ ತಂದೆಯೇ. ಅಪ್ಪ ತಂದೆಯೇ, ಈ ಹೊಸ ದಿನವನ್ನು ನೋಡಲಿಕ್ಕಾಗುವಂತೆ ನಿಮ್ಮ ಮಹಾಕೃಪೆಯಿಂದ ನಮ್ಮನ್ನು ತುಂಬಿಸಿರುವುದಕ್ಕಾಗಿ ಸ್ತೋತ್ರ ಸಲ್ಲಿಸ್ತೇನಪ್ಪ. ಈ ದಿನ ನಾವೆಲ್ಲರೂ ಬದುಕುಳಿದಿರುವುದಾದರೆ, ಜೀವದಿಂದಿರುವುದಾದರೆ, ಉಸಿರಾಡುತ್ತಿರುವುದಾದರೆ ಅದು ನಿಮ್ಮ ಮಹಾಕೃಪೆ ಕರುಣೆಯಿಂದಲೇ ಅಪ್ಪ. ಅದಕ್ಕಾಗಿ ನಿಮಗೆ ವಂದನೆಯನ್ನು ಸಲ್ಲಿಸ್ತೇನೆ. ಈ ಒಂದು ಬೆಳಗಿನ ಶುಭೋದಯದಲ್ಲಿ ಸ್ವಾಮಿ ಅಪ್ಪ, ನಿಮ್ಮ ಮಕ್ಕಳಾದ ನಾವೆಲ್ಲರೂ ನಿಮ್ಮ ಪಾದ ಸನ್ನಿಧಾನಕ್ಕೆ ಸೇರಿ ಬಂದಿರುವಾಗ ತಂದೆಯೇ, ನಮ್ಮನ್ನು ನೀವೇ ಈ ಒಂದು ಆರಾಧನೆಯಲ್ಲಿ ಮುನ್ನಡೆಸಬೇಕಾಗಿ ಪ್ರಾರ್ಥಿಸ್ತೇನೆ ನನ್ನ ತಂದೆಯೇ. ಹೌದು ಸ್ವಾಮಿ, ಆರಾಧನೆಯಲ್ಲಿ ಸ್ವಾಮಿ ನಾವು ಭಾಗಿಯಾಗುವಾಗ ಸ್ವಾಮಿ, ಒಂದು ವೇಳೆ ನಾವೇನಾದರೂ ಅಶುದ್ಧತ್ವದಿಂದ ಕೂಡಿರುವುದಾದರೆ ನಮ್ಮನ್ನು ಪರಿಶುದ್ಧಪಡಿಸಿ ಅಪ್ಪ. ಹೌದು ಸ್ವಾಮಿ, ಮುಂದಿನ ಸಮಯದಲ್ಲಿ ನಾವು ಹಾಡುವಂಥ ಪ್ರತಿಯೊಂದೊಂದು ಹಾಡುಗಳ ಮೂಲಕ, ಸ್ತುತಿ ಗೀತೆಗಳ ಮೂಲಕ ತಂದೆಯೇ, ನೀವು ಮಾತ್ರವೇ ಘನ ಮಾನ ಮಹಿಮೆಯನ್ನು ಹೊಂದಬೇಕಾಗಿ ಪ್ರಾರ್ಥಿಸ್ತೇನೆ ನನ್ನ ತಂದೆಯೇ. ಆನಂತರ ನಡೆಯುವಂಥ ಆರಾಧನಾ ಸಮಯಗಳಲ್ಲಿಯೂ ಸ್ವಾಮಿ, ಪ್ರತಿಯೊಂದೊಂದು ಭಾಗಗಳಲ್ಲಿಯೂ ನೀವೇ ನಮ್ಮ ಜೊತೆಗಾರನಾಗಿದ್ದು, ನೀವೇ ನಮ್ಮ ನಾಯಕನಾಗಿದ್ದು ನಮ್ಮನ್ನು ಮುನ್ನಡೆಸಬೇಕಾಗಿ ಪ್ರಾರ್ಥಿಸ್ತೇನಪ್ಪ. ಇದಕ್ಕೆ ಅಡ್ಡಿಪಡಿಸುವಂತೆ ಎಲ್ಲ ಸೈತಾನನ ಕಾರ್ಯಗಳನ್ನು ಯೇಸುವಿನ ನಾಮದಲ್ಲಿ ಲಯ ಮಾಡಬೇಕಾಗಿ ಬೇಡಿಕೊಳ್ಳುತ್ತಾ, ಯೇಸುವಿನ ಒಂದೇ ಪರಿಶುದ್ಧ ನಾಮದಲ್ಲಿ ಪ್ರಾರ್ಥನೆಯನ್ನು ನಂಬಿಕೆಯಿಂದ ಬೇಡಿ ಹೊಂದಿದ್ದೇನೆ ತಂದೆಯೇ, ಆಮೆನ್. ಹಾಡಿನ ಸಂಖ್ಯೆ 110, ನಾನಿನ್ನನ್ನೇ ಆರಾಧಿಸುವೆ ಎಂಬ ರಾಗವನ್ನು ಹಾಡಿಕೊಳ್ಳೋಣ. ನಾನಿನ್ನನ್ನೇ ಆರಾಧಿಸುವೆ, ನಾನಿನ್ನನ್ನೇ ಆರಾಧಿಸುವೆ, ನಾನಿನ್ನನ್ನೇ ಆರಾಧಿಸುವೆ, ನಾನಿನ್ನನ್ನೇ ಆರಾಧಿಸುವೆ. ಮೋಶೆ ಆರೋನರ ದೇವರೇ, ಯೆಹೋಶುವ ಕಾಲೇಬರ ದೇವರೇ, ಜಲರಾಶಿಗಳನ್ನು ಇಬ್ಬಾಗಿಸಿ ನನಗೆ ದಾರಿಯ ಮಾಡಿದ್ದಿ. ಮೋಶೆ ಆರೋನರ ದೇವರೇ, ಯೆಹೋಶುವ ಕಾಲೇಬರ ದೇವರೇ, ಮೋಶೆ ಆರೋನರ ದೇವರೇ, ಯೆಹೋಶುವ ಕಾಲೇಬರ ದೇವರೇ, ಜಲರಾಶಿಗಳನ್ನು ವಿಭಾಗಿಸಿ ನನಗೆ ದಾರಿಯ ಮಾಡಿದ್ದೀ, ಜಲರಾಶಿಗಳನ್ನು ವಿಭಾಗಿಸಿ ನನಗೆ ದಾರಿಯ ಮಾಡಿದ್ದೀ. ನಾನಿನ್ನನ್ನೇ ಆರಾಧಿಸುವೆ, ನಾನಿನ್ನನ್ನೇ ಆರಾಧಿಸುವೆ, ನಾನಿನ್ನನ್ನೇ ಆರಾಧಿಸುವೆ, ನಾನಿನ್ನನ್ನೇ ಆರಾಧಿಸುವೆ. ದಾವೀದ ದಾನಿಯೇಲನ ದೇವರೇ, ಶದ್ರಕ್ ಮೇಷಕ್ ಅಬೇದ್ನೆಗೋ ದೇವರೇ, ಧೂಳಿನಿಂದ ನನ್ನ ಎಬ್ಬಿಸಿ ಪ್ರಭುವಂತಾಗ ಮಾಡಿದ್ದಿ. ದಾವೀದ ದಾನಿಯೇಲನ ದೇವರೇ, ಶದ್ರಕ್ ಮೇಷಕ್ ಅಬೇದ್ನೆಗೋ
ನಿನ್ನನ್ನೇ ಆರಾಧಿಸುವೆ, ನಾನಿನ್ನನ್ನೇ ಆರಾಧಿಸುವೆ, ನಾನಿನ್ನನ್ನೇ ಆರಾಧಿಸುವೆ. ನನ್ನ ಶರಣನೇ, ನನ್ನ ದುರ್ಗವೇ, ನನ್ನ ವಿಮೋಚಕನೇ, ನನ್ನ ಶರಣನೇ, ನನ್ನ ದುರ್ಗವೇ, ನನ್ನ ವಿಮೋಚಕನೇ. ಹಾಡಿನ ಸಂಖ್ಯೆ 69. ನೀನೇ ನನ್ನಯ ಬಲವು, ನೀನೇ ನನ್ನ ಕೋಟೆಯು, ನೀನೇ ನನ್ನ ದುರ್ಗವು, ನಾನಿನ್ನ ನಂಬುವೆ. ಬಲವು, ನೀನೇ ನನ್ನ ಕೋಟೆಯು, ನೀನೇ ನನ್ನ ದುರ್ಗವು, ನಾನಿನ್ನ ನಂಬುವೆ. ನೀನೇ ನನ್ನ ಆಶ್ರಯ, ನೀನೇ ನನ್ನ ಅತಿಶಯ, ನೀನೇ ನನ್ನ ಎಲ್ಲವೂ, ನಾನಿನ್ನ ನಂಬುವೆ. ನಿನ್ನನ್ನೇ ಹುಡುಕುವೆ ನನ್ನ ಜೀವಮಾನವು, ನಿನ್ನನ್ನೇ ಬಯಸುವೆ ನನ್ನೇಸುವೆ. ನನ್ನ ಜೀವಮಾನವು, ನಿನ್ನನ್ನೇ ಬಯಸುವೆ ನನ್ನೇಸುವೆ. ಯೇಸುವೆ, 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 ನಾನಿನ್ನ ಸ್ತುತಿಸುವೆ. ಯೇಸುವೆ, 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 ನಾನಿನ್ನ ಸ್ತುತಿಸುವೆ. ನಿಂದೆ ಅವಮಾನಗಳು ನನಗೆ ಬಂದರೂ ನಿನ್ನ ವಾಕ್ಯ ನನ್ನನ್ನು ಜೀವಪಡಿಸುವುದು. ಈ ಲೋಕದ ಎಣಿಕೆಯಲ್ಲಿ ನಾನಿಲ್ಲದೆ ಇದ್ದರೂ ನಿನ್ನಯ ನೆನಪಲ್ಲೇ ನಾನಿರುವೆನೆಂದು. ನಿಂದೆ ಅವಮಾನಗಳು ನನಗೆ ಬಂದರು, ನಿನ್ನ ವಾಕ್ಯ ನನ್ನನ್ನು ಉಜ್ಜೀವಪಡಿಸುವುದು. ಈ ಲೋಕದ ಎಣಿಕೆಯಲ್ಲಿ ನಾನಿಲ್ಲದೆ ಇದ್ದರೂ ನಿನ್ನಯ ನೆನಪಲ್ಲಿ ನಾನಿರುವೆನೆಂದು. ಉನ್ನತ ಪಡಿಸುವೆ ನನ್ನ ಮೇಲಕ್ಕೆತ್ತುವೆ, ನೀನಿರುವೆ ನನಗೆ ನನ್ನೆಸುವೆ. ಉನ್ನತ ಪಡಿಸುವೆ ನನ್ನ ಮೇಲಕ್ಕೆತ್ತುವೆ, ನೀನಿರುವೆ ನನಗೆ ನನ್ನೆಸುವೆ. ಯೇಸುವೆ, 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 ನಾನಿನ್ನ ಸ್ತುತಿಸುವೆ. ಯೇಸುವೆ, 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 ನಾನಿನ್ನ ಸ್ತುತಿಸುವೆ. ನೀನೇ ನನ್ನಯ ಬಲವು, ನೀನೇ ನನ್ನ ಕೋಟೆಯು, ನೀನೇ ನನ್ನ ದುರ್ಗವು, ನಾನಿನ್ನ ನಂಬುವೆ. ನೀನೇ ನನ್ನ ಆಶ್ರಯ, ನೀನೇ ನನ್ನ ಅತಿಶಯ, ನೀನೇ ನನ್ನ ಎಲ್ಲವೂ, ನಾನಿನ್ನ ನಂಬುವೆ. ನಿನ್ನನ್ನೇ ಹುಡುಕುವೆ ನನ್ನ ಜೀವಮಾನವು, ನಿನ್ನನ್ನೇ ಬಯಸುವೆ ನನ್ನೇಸುವೆ. ನಿನ್ನನ್ನೇ ಹುಡುಕುವೆ ನನ್ನ ಜೀವಮಾನವು, ನಿನ್ನನ್ನೇ ಬಯಸುವೆ ನನ್ನೇಸುವೆ. ಯೇಸುವೆ, 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 ನಾನಿನ್ನ ಸ್ತುತಿಸುವೆ. ಯೇಸುವೆ, 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 ನಾನಿನ್ನ ಸ್ತುತಿಸುವೆ.
ಈ ಒಂದು ಸಮಯದಲ್ಲಿ ನಾವು ದೇವರನ್ನು ಆರಾಧಿಸುವ ಹಾಗೆ ಸಾಂಗ್ ನಂಬರ್ 3 ಆತ್ಮಸ್ವರೂಪನೇ ಪ್ರಿಯ ಆತ್ಮಸ್ವರೂಪನೇ ಈಗ ಬಾದೇವ ಇಳಿದು ಬಾದೇವ ನಮ್ಮ ಮಧ್ಯದಳು ಎಂಬ ಒಂದು ರಾಗವನ್ನು ಈ ಒಂದು ಸಮಯದಲ್ಲಿ ಮಾಡಿಕೊಳ್ಳೋಣ. ಹೊಲಸಾದ ಕೆಸರಿನಿಂದ ನಮ್ಮನ್ನು ರಕ್ಷಿಸಿದೆ. ಹೊಲಸಾದ ಕೆಸರಿನಿಂದ ನಮ್ಮನ್ನು ರಕ್ಷಿಸಿದೆ. ಶುದ್ಧಿಪಡಿಸು ಈ ದಿವ್ಯ ಸಮಯದೋಳು. ಹಲ್ಲೆಲೂಯ. ಪಾಪ ತೊಳೆದು ಶುದ್ಧಿಪಡಿಸು ಈ ದಿವ್ಯ ಸಮಯದೋಳು. ಆತ್ಮಸ್ವರೂಪನೇ ಪ್ರಿಯ ಆತ್ಮಸ್ವರೂಪನೇ ಈಗ ಬಾದೇವ ಇಳಿದು ಬಾದೇವ ನಮ್ಮ ಮಧ್ಯದೋಳು. ಈಗ ಬಾದೇವ ಇಳಿದು ಬಾದೇವ ನಮ್ಮ ಮಧ್ಯದೋಳು. ಆತ್ಮನ ವರಗಳಿಂದ ನಮ್ಮನ್ನು ತುಂಬಿಸಯ್ಯ, ಎದ್ದು ಮಿನುಗಲು ಅಭಿಷೇಕ ಮಾಡಯ್ಯ, ಈ ದಿವ್ಯ ಸಮಯದಳು ಎಂಬುದಾಗಿ ಈ ಒಂದು ಸಮಯದಲ್ಲಿ ನಮ್ಮ ದೇವರನ್ನು ನಾವು ಆರಾಧಿಸೋಣ ಪ್ರಿಯರೇ. ಆತ್ಮನ ವರಗಳಿಂದ ನಮ್ಮನ್ನು ತುಂಬಿಸಯ್ಯ. ಆತ್ಮನ ವರಗಳಿಂದ ನಮ್ಮನ್ನು ತುಂಬಿಸಯ್ಯ.
ಹಸ್ತವೇ ಆಶ್ರಯ. ನಿನ್ನ ನಾಮ ನನಗೆ ಪ್ರಿಯ, ನಿನ್ನ ಹಸ್ತವೇ ಆಶ್ರಯ. ಎಲ್ ಶಡಾಯ್ ನನ್ನ ಜೊತೆ ನೀನೇ, ನನ್ನ ಬಾಳಿನ ಕೋಟೆಯು. ಏನೆಲ್ಲ ಅದ್ಭುತ ನನ್ನ ಬಾಳಲ್ಲಿ ಮಾಡಿದೆ. ಏನೆಲ್ಲ ಅದ್ಭುತ ನನ್ನ ಬಾಳಲ್ಲಿ ಮಾಡಿದೆ. ನನ್ನ ಬಾಳಿನ ಬಲ ನೀನೇ, ನನ್ನ ಬಾಳಿನ ಬಲ ನೀನೇ. ಇಲ್ಲಿಯವರೆಗೂ ಕಾದು ನಡೆಸಿದ ಎಬಿನೆಜರೇ ಸ್ತೋತ್ರ. ಇಲ್ಲಿಯವರೆಗೂ ಕಾದು ನಡೆಸಿದ ಎಬಿನೆಜರೇ ಸ್ತೋತ್ರ. ಎಲ್ಲ ದಿನವೂ ಜೊತೆ ಇರುವ ಇಮ್ಮಾನುವೇಲನೇ ಸ್ತೋತ್ರವು. ಎಲ್ಲ ದಿನವೂ ಜೊತೆ ಇರುವ ಇಮ್ಮಾನುವೇಲನೇ ಸ್ತೋತ್ರವು. ಎಲ್ ಶಡಾಯ್ ನನ್ನ ಜೊತೆ ನೀನೇ, ನನ್ನ ಬಾಳಿನ ಕೋಟೆಯು. ಏನೆಲ್ಲ ಅದ್ಭುತ ನನ್ನ ಬಾಳಲ್ಲಿ ಮಾಡಿದೆ. ಏನೆಲ್ಲ ಅದ್ಭುತ ನನ್ನ ಬಾಳಲ್ಲಿ ಮಾಡಿದೆ. ನನ್ನ ಬಾಳಿನ ಬಲ ನೀನೇ, ನನ್ನ ಬಾಳಿನ ಬಲ ನೀನೇ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವಂಥ ನಮ್ಮ ಪರಲೋಕದಲ್ಲಿರುವ ಸ್ವರ್ಗೀಯ ತಂದೆಯಾದ ದೇವರೇ, ಅಪ್ಪ ಸ್ವಾಮಿ, ಈ ಒಂದು ಸಮಯದಲ್ಲಿ ದೇವರೇ ಅಪ್ಪ ನಿಮ್ಮನ್ನು ಆರಾಧಿಸಲು, ನಿಮ್ಮನ್ನು ಕೊಂಡಾಡಲು, ನಿಮ್ಮನ್ನು ಸ್ತುತಿಸಲು ದೇವರೇ ಈ ಒಂದು ಅಮೂಲ್ಯವಾದ ಸಮಯವನ್ನು ನಮ್ಮ ಜೀವಿತದಲ್ಲಿ ಅನುಗ್ರಹಿಸಿ ಕೊಟ್ಟಿದ್ದಕ್ಕಾಗಿ ದೇವರೇ ನಾವು ನಿಮಗೆ ಸ್ತೋತ್ರವನ್ನು ಸಲ್ಲಿಸ್ತೇವಪ್ಪ. ಹೌದು ಸ್ವಾಮಿ, ವಿಶೇಷವಾಗಿ ದೇವರೇ ಅಪ್ಪ ಈ ಒಂದು ಮುಂಜಾನೆ ವೇಳೆಯಲ್ಲಿ ದೇವರೇ ನಿಮ್ಮನ್ನು ಆರಾಧಿಸುವ ಹಾಗೆ ದೇವರೇ ಅಪ್ಪ ನಿಮ್ಮನ್ನು ಸ್ತುತಿಸುವ ಹಾಗೆ ಅಪ್ಪ ನಮ್ಮನ್ನು ದೇವರೇ ನೀವು ಆರಿಸಿ ತೆಗೆದುಕೊಂಡಿದ್ದಕ್ಕಾಗಿ ದೇವರೇ ನಿಮಗೆ ಸ್ತೋತ್ರವನ್ನು ಸಲ್ಲಿಸ್ತೇವಪ್ಪ. ವಿಶೇಷವಾಗಿ ದೇವರೇ ಅಪ್ಪ ನಿಮ್ಮ ಒಂದು ಅಪಾರವಾದಂಥ ಕೃಪೆಯನ್ನು ದೇವರೇ ನಮ್ಮ ಜೀವಿತದಲ್ಲಿ ನೀವು ಅನುಗ್ರಹಿಸಿಕೊಟ್ಟು ದೇವರೇ ಪ್ರತಿದಿನವೂ ದೇವರೇ ಅಪ್ಪ ನಮ್ಮನ್ನು ಅಪ್ಪ ಮುನ್ನಡೆಸ್ತಾ ಬರ್ತಿರೋದಕ್ಕಾಗಿ ದೇವರೇ ನಾವು ಸ್ತೋತ್ರವನ್ನು ಸಲ್ಲಿಸ್ತೇವಪ್ಪ. ವಾಕ್ಯ ಹೇಳ್ತದಲ್ಲ ದೇವರೇ, ನಾವು ಉಳಿದಿರುವುದು ಯೆಹೋವನ ಕರುಣೆಯೇ, ಆತನ ಕೃಪೆಯು ಅದು ದಿನೇ ದಿನೇ ನಮಗೆ ಹೊಸದಾಗಿ ಒದಗಿ ಬರುತ್ತದೆ ಎಂಬುದಾಗಿ ದೇವರೇ. ಹೌದು ಸ್ವಾಮಿ, ದಿನೇ ದಿನೇ ದೇವರೇ ನಿಮಗೆ ಹೊಸದಾಗಿ ನಿಮ್ಮ ಕೃಪೆಯನ್ನು ದೇವರೇ ಅನುಗ್ರಹಿಸಿಕೊಟ್ಟು ನಮ್ಮನ್ನು ಮುನ್ನಡೆಸ್ತಾ ಬರೋದಕ್ಕಾಗಿ ದೇವರೇ ನಿಮಗೆ ಸ್ತೋತ್ರವನ್ನು ಸಲ್ಲಿಸ್ತೇವಪ್ಪ ದೇವರೇ. ಹೌದು ಸ್ವಾಮಿ, ವಿಶೇಷವಾಗಿ ಎಲ್ಲ ಆರಾಧನೆ ಮಹಿಮೆಗಳ ಮೂಲಕ ದೇವರೇ ಹೌದು ಸ್ವಾಮಿ ನಿಮ್ಮ ನಾಮ ಮಾತ್ರ ದೇವರೇ ಅಪ್ಪ ಮಹಿಮೆ ಹೊಂದಿದೆ ಎಂಬುದಾಗಿ ದೇವರೇ ನಾವು ನಂಬ್ತೇವಪ್ಪ ದೇವರೇ. ಹೌದು ಸ್ವಾಮಿ, ಈ ಒಂದು ಆರಾಧನೆ ಮೂಲಕ ದೇವರೇ ನಿಮ್ಮ ನಾಮ ಮಹಿಮೆ ಹೊಂದಿದೆ ಎಂದು ಪ್ರಾರ್ಥಿಸ್ತಾ ಎಲ್ಲ ಘನಮಾನ ಮಹಿಮೆ ನಿಮಗೆ ಸಲ್ಲಿಸ್ತಾ ಈ ಪ್ರಾರ್ಥನೆಯನ್ನು
ನಮ್ಮ ಪ್ರಭು ರಕ್ಷಕನು ಒಡೆಯನೂ ಆದಂಥ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಂಬಿಕೆಯಿಂದ ಬೇಡಿಕೊಂಡು ಹೊಂದಿದ್ದೇವೆ. ಆಮೇನ್. ಕರ್ತನಲ್ಲಿ ಪ್ರಿಯ ದೇವಜನರೇ, ಈ ಭಾನುವಾರದ ಆರಾಧನೆಗೆ ನಾವೆಲ್ಲರೂ ಕೂಡಿ ಆತನನ್ನು ಆರಾಧಿಸುವಂಥ ಅವಕಾಶವನ್ನು ತಂದೆಯಾದಂಥ ದೇವರು ನಮ್ಮೆಲ್ಲರ ಪಾಲಿಗೆ ಕೊಟ್ಟದಕ್ಕಾಗಿ ದೇವರಿಗೆ ನಾನು ಕೃತಜ್ಞತೆಯನ್ನು ಸಮರ್ಪಿಸುತ್ತೇವೆ. ಈ ಆರಾಧನೆಯನ್ನು ಪ್ರಾರಂಭಿಸುವಾಗಿ ಮೌನವಾಗಿದ್ದು ಸ್ತುತಿ ಗೀತೆಯೊಂದಿಗೆ ನಮ್ಮನ್ನು ಈ ಆರಾಧನೆಗಾಗಿ ಸಿದ್ಧತೆ ಮಾಡಿಕೊಳ್ಳೋಣ. ಯೇಸು ಕ್ರಿಸ್ತನೇ ಆರಾಧಿಸುವೆ, ನೀನೇ ನನ್ನಯ ರಕ್ಷಕನು. ಯೇಸು ಕ್ರಿಸ್ತನೇ ಆರಾಧಿಸುವೆ, ನೀನೇ ನನ್ನಯ ರಕ್ಷಕನು. ನಿನ್ನ ರಕ್ತದಿಂದ ನನ್ನ ಶುದ್ಧಿ ಗುಣಪಡಿಸಿರಿ. ಯೇಸು ರಾಜನೇ ಹಲ್ಲೆಲೂಯಾ, ಮೃತ್ಯುಂಜಯನೇ ನಿನ್ನ ಕೊಂಡಾಡುವೆ. ಯೇಸು ರಾಜನೇ ಹಲ್ಲೆಲೂಯಾ, ಮೃತ್ಯುಂಜಯನೇ ನಿನ್ನ ಕೊಂಡಾಡುವೆ. ದೇವರ ವಾಕ್ಯದಲ್ಲಿ ಭರವಸೆಯುಳ್ಳವರಾಗಿ ಜೀವಿಸುವ ದೇವಜನರೇ ಬನ್ನಿರಿ. ಈಗೋ ಹಿಂಸೆ ವಿರೋಧಗಳ ಮಧ್ಯೆಯೂ ನಮ್ಮಿಂದ ಸಾಕ್ಷಿಯನ್ನು ಬಯಸುವ, ನಮ್ಮಲ್ಲಿರುವ ಭರವಸೆಯ ಮೂಲಕವೇ ನೀತಿ ನಿರ್ಣಯ ನೀಡುವಾತನಾದ ಸರ್ವಶಕ್ತ ದೇವರನ್ನು ಆರಾಧಿಸೋಣ. ಆಮೇನ್. ಹಾಡುವ ಸಂಗೀತಗಳಲ್ಲಿ 246ನೇ ಸಂಗೀತವನ್ನು ನಾವು ಹಾಡೋಣ. 246. ಸುಕಾಲವೇ ಸುಕಾಲವೇ ಆನಂದ ದೇವಾರಾಧನೆ, ಪ್ರಪಂಚ ಚಿಂತೆ ಬಿಡುವೆ ಕೃಪಾಸನ ನಾ ಸೇರುವೆ. ಸುಕಾಲವೇ ಸುಕಾಲವೇ ಆನಂದ ದೇವಾರಾಧನೆ, ಪ್ರಪಂಚ ಚಿಂತೆ ಬೇಡುವೆ ಕೃಪಾಸನ ಸೇರುವೆ. ಇಷ್ಟಾರ್ಥ ಹೇಳಿತಾದೆಗೆ ದಿವ್ಯಾಶೀರ್ವಾದ ಬೇಡುವೆ. ಅಶುಭ ಕಾಲವಾಗಿದೆ, ಒಳ್ಳೆಯದು ದೇವಾರಾಧನೆ. ಸುಕಾಲವೇ ಸುಕಾಲವೇ ಅಮೃತ ದೇವಾರಾಧನೆ, ಹೃದಯ ತಾಪ ಪಾಡಲು ವಿಶ್ರಾಮ ಕೊಡಲುಳ್ಳದು. ಪರಾತ್ಪರನ ಪಾದವೇ ಆಶ್ರಯ ಸ್ಥಾನವಾಗಿದೆ. ಅಶುಭ ಕಾಲವಾಗಿದೆ, ಒಳ್ಳೆ
ಉದುವಾದ ಆರಾಧನಾ ಕ್ರಮ ಪುಸ್ತಕ 123ನೇ ಪುಟವನ್ನು ಅನುಸರಿಸೋಣ. 123ನೇ ಪುಟ. ಕೃತಜ್ಞತಾ ಸ್ತುತಿಯೊಡನೆ ಆತನ ಮಂದಿರ ದ್ವಾರಗಳಿಗೂ ಕೀರ್ತನೆಯೊಡನೆ ಆತನ ಅಂಗಳಗಳಿಗೂ ಬನ್ನಿರಿ. ಆತನ ಉಪಕಾರ ಸ್ಮರಿಸಿರಿ, ಆತನ ನಾಮವನ್ನು ಕೊಂಡಾಡಿರಿ. ಕರ್ತನು ಒಳ್ಳೆಯವನು, ಆತನ ಕೃಪೆಯು ಯುಗ ಯುಗಕ್ಕೂ ಆತನ ಸತ್ಯತೆಯು ತಲತಲಾಂತರಕ್ಕೂ ಇರುವವು. ಬನ್ನಿರಿ, ನಮ್ಮ ನಿರ್ಮಾಣಿಕನಾದ ಕರ್ತನಿಗೆ ಸಾಷ್ಟಾಂಗವೆರೆಗೆ ಆರಾಧಿಸೋಣ. ಆತನು ನಮ್ಮ ದೇವರು, ನಾವು ಆತನ ಪಾಲಿಸುವ ಪ್ರಜೆಯು, ಆತನ ಕೈ ಕೆಳಗಿರುವ ಹಿಂಡು ಆಗಿದ್ದೆವು. ಕರ್ತನ ಪರ್ವತವನ್ನು ಹತ್ತತಕ್ಕವನು ಯಾರು? ಆತನ ಪವಿತ್ರ ಸ್ಥಾನದಲ್ಲಿ ನಿಲ್ಲುವುದಕ್ಕೆ ಎಂಥವನು ಯೋಗ್ಯನು? ಯಾವ ಕಾರ್ಯಗಳಲ್ಲಿ ಮನಸ್ಸಿಡದೆ ಮೋಸ ಪ್ರಮಾಣ ಮಾಡದೆ ಶುದ್ಧ ಹಸ್ತವೂ ನಿರ್ಮಲನಾಗಿದ್ದಾನೋ ಅವನೇ. ಕರ್ತನಾದ ನಮ್ಮ ದೇವರು ಕರುಣಿಸುವನು, ಕ್ಷಮಿಸುವನು ಆಗಿದ್ದಾನೆ. ನಾವು ಆತನಿಗೆ ತಿರುಗಿ ಬಿದ್ದೇವಲ್ಲ. ಕರ್ತನಾದ ನಮ್ಮ ದೇವರ ಮಾತನ್ನು ಕೇಳಲಿಲ್ಲ, ನಮಗೆ ಗೊತ್ತು ಮಾಡಿದ ಧರ್ಮ ಮಾರ್ಗದಲ್ಲಿ ನಡೆಯಲಿಲ್ಲ. ಕುಗ್ಗಿದ ಮನಸ್ಸೇ ದೇವರಿಗೆ ಇಷ್ಟ, ದೇವರೇ ಪಶ್ಚಾತ್ತಾಪದಿಂದ ಜಜ್ಜಿ ಹೋದ ಮನಸ್ಸನ್ನು ತಿರಸ್ಕರಿಸುವುದಿಲ್ಲ. ಯೇಸು ಇಂತೆಂದನು, ಎಲೈ ಕಷ್ಟಪಡುವವರೇ, ಹೊರೆ ಹೊತ್ತವರೇ, ನೀವೆಲ್ಲರೂ ನನ್ನ ಬಳಿಗೆ ಬನ್ನಿರಿ, ನಾನು ನಿಮಗೆ ವಿಶ್ರಾಂತಿ ಕೊಡುವೆನು. ನಾನು ಎದ್ದು ನನ್ನ ತಂದೆಯ ಬಳಿಗೆ ಹೋಗಿ ಆತನಿಗೆ, ಅಪ್ಪ, ಪರಲೋಕಕ್ಕೆ ವಿರೋಧವಾಗಿಯೂ ನಿನ್ನ ಮುಂದೆಯೂ ಪಾಪ ಮಾಡಿದ್ದೇನೆ ಎಂದು ಹೇಳುವೆನು. ಕರ್ತನೇ, ನನ್ನ ಶರಣನೇ, ನನ್ನ ವಿಮೋಚಕನೇ, ನನ್ನ ಮಾತುಗಳು, ನನ್ನ ಹೃದಯದ ಧ್ಯಾನವು ನಿನಗೆ ಸಮರ್ಪಕವಾಗಿರಲಿ. ಪ್ರಾರ್ಥನೆ ಮಾಡೋಣ. ಸರ್ವಶಕ್ತನಾದ ದೇವರೇ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮುಖಾಂತರ ನಮ್ಮ ಆರಾಧನೆಯನ್ನು, ಕೃತಜ್ಞತಾಸ್ತುತಿಯನ್ನು ನಿನಗೆ ಸಮರ್ಪಿಸಲು ನಿನ್ನ ಪಾದ ಸನ್ನಿಧಿಗೆ ಬಂದಿರುತ್ತೇವೆ. ನಾವು ನಮ್ಮ ಪಾಪಗಳನ್ನು ಯಥಾರ್ಥವಾಗಿ ಅರಿಕೆ ಮಾಡುವಂತೆಯೂ, ನಮಗಾಗಿ ಮಾತ್ರವಲ್ಲದೆ ಬೇರೆಯವರಿಗಾಗಿಯೂ ಪ್ರಾರ್ಥಿಸುವಂತೆಯೂ ಸಹಾಯ ಮಾಡು. ನಿನ್ನ ಪವಿತ್ರ ವಾಕ್ಯವನ್ನು ಕೇಳಿ ನಿನ್ನ ಪ್ರೀತಿಯ ಮಹಾತ್ಮೆಯನ್ನು ಹೆಚ್ಚು ಹೆಚ್ಚಾಗಿ ಗ್ರಹಿಸುವಂತೆಯೂ, ನಮ್ಮ ಜೀವಮಾನದಲ್ಲೆಲ್ಲ ನಿನ್ನ ಕೃಪೆಯ ಫಲಗಳನ್ನು ಕೊಡುತ್ತಾ ಬರುವಂತೆ ಅನುಗ್ರಹಿಸಬೇಕೆಂದು ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮುಖಾಂತರ ನಿನ್ನನ್ನು ಬೇಡಿಕೊಳ್ಳುತ್ತೇವೆ. ಆಮೆನ್. ಕರ್ತನಲ್ಲಿ ಪ್ರಿಯರೇ, ನಮ್ಮಲ್ಲಿ ಪಾಪವಿಲ್ಲವೆಂದು ನಾವು ಹೇಳಿದರೆ ನಮ್ಮನ್ನು ನಾವೇ ಮೋಸಪಡಿಸಿಕೊಳ್ಳುತ್ತೇವೆ ಮತ್ತು ಸತ್ಯವೆಂಬುದು ನಮ್ಮಲ್ಲಿಲ್ಲ. ನಮ್ಮ ಪಾಪಗಳನ್ನು ಒಪ್ಪಿಕೊಂಡು ಅರಿಕೆ ಮಾಡಿದರೆ ಆತನು ನಂಬಿಗಸ್ತನೂ ನೀತಿವಂತನೂ ಆಗಿರುವುದರಿಂದ ನಮ್ಮ ಪಾಪಗಳನ್ನು ಕ್ಷಮಿಸಿಬಿಟ್ಟು ಸಕಲ ನೀತಿಯನ್ನು ಪರಿಹರಿಸಿ ನಮ್ಮನ್ನು ಶುದ್ಧಿ ಮಾಡುವನು. ನಮಗಿರುವ ಮಹಾಯಾಜಕನು ನಮ್ಮ ನಿರ್ಬಲಾವಸ್ಥೆಯನ್ನು ಕುರಿತು ಅನುತಾಪವಿಲ್ಲದವನಲ್ಲ. ಆತನು ಸರ್ವ ವಿಷಯಗಳಲ್ಲಿ ನಮ್ಮ ಹಾಗೆ ಶೋಧನೆಗೆ ಗುರಿಯಾದನು, ಪಾಪ ಮಾತ್ರ ಮಾಡಲಿಲ್ಲ. 126ನೇ ಪುಟದಲ್ಲಿರುವಂಥ ಪಾಪದ ಅರಿಕೆಯನ್ನು ಒಟ್ಟಾಗಿ ಹೇಳೋಣ. 126ನೇ ಪುಟ. ಪ್ರೀತಿ ಸ್ವರೂಪನಾದ ದೇವರೇ, ನನ್ನನ್ನು ಕರುಣಿಸು. ಕರುಣಾನಿಧಿಯೇ, ನನ್ನ ದ್ರೋಹವನ್ನೆಲ್ಲ ಅಳಿಸಿಬಿಡು. ನನ್ನ ಪಾಪವನ್ನು ಸಂಪೂರ್ಣವಾಗಿ ತೊಳೆದು ಬಿಡು. ನನ್ನ ದೋಷವನ್ನು ಪರಿಹರಿಸಿ ನನ್ನನ್ನು ಶುದ್ಧಿಗೊಳಿಸು. ನಾನು ದ್ರೋಹಿ ಎಂದು ನಾನೇ ಒಪ್ಪಿಕೊಂಡಿದ್ದೇನೆ. ನನ್ನ ಪಾಪವು ಯಾವಾಗಲೂ ನನ್ನ ಮುಂದೆ ಇದೆ. ನಿನಗೆ ತಪ್ಪು ಮಾಡಿದ್ದೇನೆ. ನಿನ್ನ ದೃಷ್ಟಿಗೆ ಕೆಟ್ಟದಾಗಿರುವುದನ್ನೇ ಮಾಡಿದ್ದೇನೆ. ದೇವರೇ, ನನ್ನಲ್ಲಿ ಶುದ್ಧ ಹೃದಯವನ್ನು ನಿರ್ಮಿಸು. ನನಗೆ ಸ್ಥಿರ ಚಿತ್ತವನ್ನು ಅನುಗ್ರಹಿಸಿ ನನ್ನನ್ನು ನೂತನಪಡಿಸು. ನಿನ್ನ ರಕ್ಷಣಾನಂದವನ್ನು ನಾನು ತಿರುಗಿ ಅನುಭವಿಸುವಂತೆ ಮಾಡು. ನನ್ನಲ್ಲಿ ಸಿದ್ಧ ಮನಸ್ಸನ್ನು ಹುಟ್ಟಿಸಿ ನನಗೆ ಆಧಾರನಾಗು. ಕೃಪಾಳು ಪ್ರಭುವೇ, ನಿನ್ನ ವಿಶ್ವಾಸಗಳಿಗೆ ಪಾಪ ಕ್ಷಮೆಯನ್ನು, ಶಾಂತಿಯನ್ನು ಅನುಗ್ರಹಿಸಿ ಅವರು ತಮ್ಮ ಎಲ್ಲ ಪಾಪಗಳಿಂದ ಶುದ್ಧೀಕರಣವನ್ನು ಹೊಂದಿ ಶಾಂತಚಿತ್ತರಾಗಿ ನಿನ್ನನ್ನು ಸೇವಿಸುವಂತೆ ದಯಪಾಲಿಸಬೇಕೆಂದು ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮುಖಾಂತರ ನಿನ್ನನ್ನು ಬೇಡಿಕೊಳ್ಳುತ್ತೇವೆ. ಆಮೇನ್. 120ನೇ ಪುಟದಿಂದ ಪ್ರಾರಂಭವಾಗುವಂಥ ಉಪಕಾರ ಸ್ತುತಿಯನ್ನು ಒಟ್ಟಾಗಿ ಹೇಳೋಣ. 120ನೇ ಪುಟದಿಂದ. ಸರ್ವಶಕ್ತನಾದ ದೇವರೇ, ಎಲ್ಲ ಮೇಲುಗಳಿಗೆ ಮೂಲ ಕರ್ತನೆ, ನೀನು ಎಲ್ಲ ಮನುಷ್ಯರಿಗೂ ಅಯೋಗ್ಯರಾದ ನಮಗೂ ಬಹು ಪ್ರೀತಿಯೊಡನೆ ದಯಪಾಲಿಸುವ ವರಗಳಿಗಾಗಿ
ಪೂರ್ಣ ಹೃದಯದಿಂದಲೂ ದೀನ ಭಾವದಿಂದಲೂ ನಿನಗೆ ಸ್ತೋತ್ರವನ್ನು ಸಲ್ಲಿಸುತ್ತೇವೆ. ನೀನು ನಮ್ಮನ್ನು ಉಂಟು ಮಾಡಿ ಸಾಕ್ಷಿಸಲುವುದಕ್ಕಾಗಿಯೂ ನಮ್ಮ ಬಾಳಿನ ಸುಖ ದುಃಖಗಳಲ್ಲಿ ಕಾಲೋಚಿತ ಸಹಾಯವನ್ನು ಅನುಗ್ರಹಿಸುವುದಕ್ಕಾಗಿಯೂ ನಿನ್ನನ್ನು ಕೊಂಡಾಡುತ್ತೇವೆ. ಮುಖ್ಯವಾಗಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮುಖಾಂತರ ಉಂಟಾದ ಲೋಕರಕ್ಷಣೆಯಲ್ಲಿ ತೋರಿ ಬಂದ ನಿನ್ನ ಅಮೂಲ್ಯ ಪ್ರೀತಿಗಾಗಿಯೂ ನೀನು ಅನುಗ್ರಹಿಸಿದ ಕೃಪಾ ಸಾಧನೆಗಾಗಿಯೂ ಪ್ರಭಾವದ ನಿರೀಕ್ಷೆಗಾಗಿಯೂ ನಿನ್ನನ್ನು ಕೊಂಡಾಡುತ್ತೇವೆ. ನೀನು ಮಾಡಿದ ಉಪಕಾರಗಳನ್ನೆಲ್ಲ ನಾವು ತಕ್ಕ ಹಾಗೆ ನೆನೆಸಿ ಕೃತಜ್ಞರಾಗಿದ್ದು ಮಾತಿನಿಂದ ಮಾತನಾಡದೆ ಬಾಳಿನಿಂದಲೂ ನಿನ್ನನ್ನು ಸ್ತೋತ್ರ ಮಾಡುವಂತೆ ಅನುಗ್ರಹಿಸು. ನಾವು ನಮ್ಮ ದೇಹಾತ್ಮಗಳನ್ನು ನಿನ್ನ ಸೇವೆಗೆ ಪ್ರತಿಷ್ಠಿಸಿಕೊಂಡು ನಮ್ಮ ಜೀವಮಾನದಲ್ಲೆಲ್ಲ ನಿರ್ಮಲ ಚಿತ್ತದಿಂದಲೂ ನೀತಿಯಿಂದಲೂ ನಿನ್ನ ಮುಂದೆ ನಡೆದುಕೊಳ್ಳುವಂತೆ ದಯಮಾಡಬೇಕೆಂದು ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮುಖಾಂತರ ನಿನ್ನನ್ನು ಬೇಡಿಕೊಳ್ಳುತ್ತೇವೆ. ನಿನ್ನೊಂದಿಗೂ ಪವಿತ್ರಾತ್ಮನೊಂದಿಗೂ ಕೂಡಿರುವ ಆತನಿಗೆ ಸದಾ ಕಾಲವೂ ಮಾನ ಪ್ರಭಾವಗಳಿರಲಿ. ಆಮೇನ್. ಈ ದಿನಕ್ಕೆ ನೇಮಿಕೊಂಡಂಥ ಮೊದಲನೇ ವೇದ ಪಾರಾಯಣವನ್ನು ಕೇಳೋಣ. ಹಳೆ ಒಡಂಬಡಿಕೆಯ ವೇದ ಭಾಗ. ಈ ಪರಿಶುದ್ಧವಾದ ಆರಾಧನೆಗೆ ನೇಮಕಗೊಂಡ ಮೊದಲನೇ ವೇದ ಪಾರಾಯಣಕ್ಕಾಗಿ ಹಳ ಒಡಂಬಡಿಕೆಯಲ್ಲಿ ಯೆಶಾಯನ ಪ್ರವಾದನೆ ಗ್ರಂಥ 6ನೇ ಅಧ್ಯಾಯ 1ರಿಂದ 8ನೇ ವಚನದವರೆಗೆ. ಯೆಶಾಯನ ಪ್ರವಾದನೆ ಗ್ರಂಥ 6ನೇ ಅಧ್ಯಾಯ 1ರಿಂದ 8ನೇ ವಚನದವರೆಗೆ. ಯೆಹೋವನು ಯೆಶಾಯನನ್ನು ಪ್ರವಾದಿಯನ್ನಾಗಿ ನೇಮಿಸಿದ್ದು. ಅರಸನಾದ ಉಜ್ಜಿಯನು ಕಾಲವಾದ ವರ್ಷದಲ್ಲಿ ಕರ್ತನು ಉನ್ನತೋನ್ನತ ಸಿಂಹಾಸನರೂಢನಾಗಿರುವುದನ್ನು ಕಂಡೆನು. ಆತನ ವಸ್ತ್ರದ ನರಿಗೆಯು ಮಂದಿರದಲ್ಲೆಲ್ಲ ಹರಡಿತ್ತು. ಆತನ ಸುತ್ತ ಸೆರಾಫಿಯರು ಇದ್ದರು. ಪ್ರತಿಯೊಬ್ಬನೂ 6 ರೆಕ್ಕೆಯುಳ್ಳವನಾಗಿ 2ರಿಂದ ತನ್ನ ಮುಖವನ್ನು 2ರಿಂದ ತನ್ನ ಕಾಲುಗಳನ್ನು ಮುಚ್ಚಿಕೊಂಡು 2 ಬಡಿಯುತ್ತಾ ನೆಲಸೋಕದೆ ನಿಂತಿದ್ದನು. ಆಗ ಒಬ್ಬನು ಮತ್ತೊಬ್ಬನಿಗೆ, ಸೇನಾಧೀಶ್ವರನಾದ ಯೆಹೋವನು ಪರಿಶುದ್ಧನು, 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 ಭೂಮಂಡಲವೆಲ್ಲ ಆತನ ಪ್ರಭಾವದಿಂದ ತುಂಬಿದೆ ಎಂದು ಕೂಗಿ ಹೇಳಿದನು. ಕೂಗುವವನ ಶಬ್ದಕ್ಕೆ ದ್ವಾರದ ಅಸ್ಥಿವಾರವು ಕದಲಿತು. ಧೂಮವು ಮಂದಿರದಲ್ಲೆಲ್ಲ ತುಂಬಿತು. ಆಗ ನಾನು, ಅಯ್ಯೋ, ನನ್ನ ಗತಿಯನ್ನು ಏನು ಹೇಳಲಿ, ನಾಶವಾದೆನಲ್ಲ. ನಾನು ಹೊಲಸು ತುಟಿಯವರ ಮಧ್ಯದಲ್ಲಿ ವಾಸಿಸುವನು. ಇಂಥ ನನ್ನ ಕಣ್ಣುಗಳನ್ನು ರಾಜಾದಿರಾಜನನ್ನು, ಸೇನಾಧೀಶ್ವರನಾದ ಯೆಹೋವನನ್ನು ಕಂಡವು ಎಂದು ಕೂಗಿಕೊಳ್ಳಲು, ಸೆರಾಫಿಯರಲ್ಲಿ ಒಬ್ಬನು ಯಜ್ಞವೇದಿಯಿಂದ ತಾನು ತಂಡಸದಲ್ಲಿ ತೆಗೆದ ಕೆಂಡವನ್ನು ಕೈಯಲ್ಲಿ ಹಿಡಿದುಕೊಂಡು ನನ್ನ ಬಳಿಗೆ ಹಾರಿ ಬಂದು ನನ್ನ ಬಾಯಿಗೆ ಮುಟ್ಟಿಸಿ, ಇಗೋ, ಇದು ನಿನ್ನ ತುಟಿಗೆ ತಗಲಿತು, ನಿನ್ನ ದೋಷವು ನೀಗಿತು, ನಿನ್ನ ಪಾಪಕ್ಕೆ ಪ್ರಾಯಶ್ಚಿತ್ತವಾಯಿತು ಎಂದನು. ಆಗ ಯಾವನನ್ನು ಕಳುಹಿಸಲಿ, ಯಾವನು ನನಗೋಸ್ಕರ ಹೋಗುವನು ಎಂಬ ಕರ್ತನ ನುಡಿಯನ್ನು ಕೇಳಿ, ಇಗೋ ನಾನಿದ್ದೇನೆ, ನನ್ನನ್ನು ಕಳುಹಿಸು ಅಂದೆನೋ ಎಂಬುವಂಥದ್ದೇ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಎರಡನೇ ವೇದ ಪಾರಾಯಣವನ್ನು ಕೇಳೋಣ. ಪತ್ರಿಕಾ ಪಾರಾಯಣವಾಗುವುದು. ಪರಿಶುದ್ಧ ದಿನದ ಆರಾಧನೆಗಾಗಿ 2ನೇ ವೇದ ಪಾರಾಯಣಕ್ಕಾಗಿ ಹೊಸ ಒಡಂಬಡಿಕೆಯಲ್ಲಿ ನೇಮಕಗೊಂಡಿರುವ ವೇದ ಭಾಗವು ಪೌಲನು ಥೆಸಲೋನಿಕದವರಿಗೆ ಬರೆದ 2ನೇ ಪತ್ರಿಕೆ 2ನೇ ಅಧ್ಯಾಯ 13ರಿಂದ 17ರವರೆಗೆ. ಪೌಲನು ಥೆಸಲೋನಿಕದವರಿಗೆ ಬರೆದ 2ನೇ ಪತ್ರಿಕೆ 2ನೇ ಅಧ್ಯಾಯ 13ರಿಂದ 17ರವರೆಗೆ. ಪೌಲನು ಥೆಸಲೋನಿಕದವರಿಗಾಗಿ ಮಾಡುವ ಕೃತಜ್ಞತಾ ಸ್ತುತಿಯು ವಿಜ್ಞಾಪನೆಯು. ಕರ್ತನಿಗೆ ಪ್ರಿಯರಾಗಿರುವ ಸಹೋದರರೇ, ನೀವು ಪವಿತ್ರಾತ್ಮನಿಂದ ಶುದ್ಧೀಕರಿಸಲ್ಪಟ್ಟವರಾಗಿ ಸತ್ಯದ ಮೇಲೆ ನಂಬಿಕೆಯನ್ನಿಟ್ಟು ರಕ್ಷಣೆಯನ್ನು ಪಡೆಯುವುದಕ್ಕಾಗಿ ದೇವರು ನಿಮ್ಮನ್ನು ಆದಿಯಿಂದ ಆರಿಸಿಕೊಂಡಿದ್ದರಿಂದ ನಾವು ನಿಮ್ಮ ವಿಷಯದಲ್ಲಿ ಯಾವಾಗಲೂ ದೇವರಿಗೆ ಕೃತಜ್ಞತಾ ಸ್ತುತಿ ಮಾಡುವುದಕ್ಕೆ ಬದ್ಧರಾಗಿದ್ದೇವೆ. ನೀವು ಹೀಗೆ ರಕ್ಷಿಸಲ್ಪಟ್ಟು ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಪ್ರಭಾವವನ್ನು ಸಂಪಾದಿಸಿಕೊಳ್ಳಬೇಕೆಂದು ದೇವರು ನಮ್ಮ ಸುವಾರ್ತೆಯ ಮೂಲಕವಾಗಿ ನಿಮ್ಮನ್ನು ಕರೆದನು. ಹೀಗಿರುವುದರಿಂದ ಸಹೋದರರೇ, ದೃಢವಾಗಿ ನಿಲ್ಲಿರಿ. ನಾವು ಮಾತಿನಿಂದಾಗಲಿ ಪತ್ರಿಕೆಯಿಂದಾಗಲಿ ನಿಮಗೆ ತಿಳಿಸಿದ ಬೋಧನೆಗಳನ್ನು ನೀವು ಭದ್ರವಾಗಿ ಇಟ್ಟುಕೊಂಡಿರಿ ಮತ್ತು ನಮ್ಮನ್ನು ಪ್ರೀತಿಸಿ ನಮಗೆ ನಿತ್ಯವಾದ ಆಧರಣೆಯನ್ನು ಉತ್ತಮವಾದ ನಿರೀಕ್ಷೆಯನ್ನು ಕೃಪೆಯಿಂದ ಅನುಗ್ರಹಿಸಿದ ನಮ್ಮ ತಂದೆಯಾದ ದೇವರನ್ನು, ನಮ್ಮ ಕರ್ತನಾದ ಯೇಸು ಕ್ರಿಸ್ತನನ್ನು ನಿಮ್ಮ ಹೃದಯಗಳನ್ನು ಸಂತೈಸಿ ಸಕಲ ಸತ್ಕಾರ್ಯದಲ್ಲಿಯೂ ಸದ್ವಾಕ್ಯದಲ್ಲಿಯೂ ದೃಢಪಡಿಸಲಿ ಎಂಬುವಂಥದ್ದು. ಆಡುವ ಜ್ಞಾನಕೀರ್ತನೆಗಳಲ್ಲಿ 102ನೆಯ ಜ್ಞಾನಕೀರ್ತನೆ ಆಡೋಣ. 102. ನಿತ್ಯ ಭಾಗ್ಯ ಹೊಂದಬಹುದಯ್ಯ, ಕ್ರಿಸ್ತೇಸುವಿನಿಂದ ನಿತ್ಯ ಭಾಗ್ಯವ ಹೊಂದಬಹುದಯ್ಯ. ನಿತ್ಯ ಭಾಗ್ಯವ ಹೊಂದಬಹುದಯ್ಯ,
ಸ್ವಂತ ಪಾಪವನೆನೆದು ಬಾಹು, ಸ್ವಂತ ಪಾಪವನೆನೆದು ಬಾಹು, ಬೇಡುವಂತ ಮನುಜ ನೀನು ನಿತ್ಯ ಭಾಗ್ಯವ ಹೊಂದಬಹುದಯ್ಯ. ಯೇಸುವಿನಿಂದ ನಿತ್ಯ ಭಾಗ್ಯವ ಹೊಂದಬಹುದಯ್ಯ. ಮಾಡಿದ ಪಾಪ ಲೆಕ್ಕವಿಲ್ಲದು, ಹುಟ್ಟಿದ್ದು ಮೊದಲು ಕೇಡಿನ ಮಾರ್ಗದಲ್ಲಿ ಹೋದದ್ದು, ತಿಳಿದೇಸು ಬಳಿಗೆ ಕೇಡಿನ ಮಾರ್ಗದಲ್ಲಿ ಹೋದದ್ದು. ಓಡಿ ಪಾಪವರಿಗೆ ಮಾಡಿ ದೀನ ಮನಸ್ಸಿನಿಂದ ನೋಡಿ, ಓಡಿ ಪಾಪವರಿಗೆ ಮಾಡಿ ದೀನ ಮನಸ್ಸಿನಿಂದ ನೋಡಿ, ಬೇಡಿ ಪಾಪ ಹೋಗಲೆಂದು, ಬೇಡಿ ಪಾಪ ಹೋಗಲೆಂದು ಆಶಿಸುವ ಮನುಜ ನೀನು ನಿತ್ಯ ಭಾಗ್ಯವ ಹೊಂದಬಹುದಯ್ಯ. ಯೇಸುವಿನಿಂದ ನಿತ್ಯ ಭಾಗ್ಯವ ಹೊಂದಬಹುದಯ್ಯ. ಕಾಯುವಂತವನಾದ ದೇವರು, ಕೊಟ್ಟಿರುವಂತ ನ್ಯಾಯವೆಲ್ಲವನ್ನೂ ಮರೆತು, ಪ್ರೀತಿದ್ದರಿಂದ ನ್ಯಾಯವೆಲ್ಲವನ್ನೂ ಮರೆತು, ಸಾಯುವುದು ನಿಶ್ಚಯವೆಂದು ನರಕೋಪದ್ರವ ಬರುವುದೆಂದು, ಸಾಯುವುದು ನಿಶ್ಚಯವೆಂದು ನರಕೋಪದ್ರವ ಬರುವುದೆಂದು, ಪಾಯವಿಲ್ಲ ಕ್ರಿಸ್ತನನ್ನು, ಪಾಯವಿಲ್ಲ ಕ್ರಿಸ್ತನನ್ನು ಹುಡುಕುವಂತ ಮನುಜ ನೀನು ನಿತ್ಯ ಭಾಗ್ಯವ ಹೊಂದಬಹುದಯ್ಯ. ಯೇಸುವಿನಿಂದ ನಿತ್ಯ ಭಾಗ್ಯವ ಹೊಂದಬಹುದಯ್ಯ. ಸುವಾರ್ತಾ ಪಾರಾಯಣವನ್ನು ಕೇಳೋಣ. ಈ ಪರಿಶುದ್ಧ ಆರಾಧನೆಗೆ ಸುವಾರ್ತ ಪಾರಾಯಣಕ್ಕಾಗಿ ನೇಮಕಗೊಂಡಿರುವಂತಹ ವೇದಭಾಗವು ಹೊಸ ಒಡಂಬಡಿಕೆಯಲ್ಲಿ ಶ್ರೀ ಯೋಹಾನನು ಬರೆದ ಸುವಾರ್ತೆ 4ನೇ ಅಧ್ಯಾಯ 15ರಿಂದ 26 ವಚನಗಳು. ಶ್ರೀ ಯೋಹಾನನು ಬರೆದ ಸುವಾರ್ತೆ 4ನೇ ಅಧ್ಯಾಯ 15ರಿಂದ 26 ವಚನಗಳು. ದೇವರ ವಾಕ್ಯವನ್ನು ಕೇಳೋಣ. ಆ ಹೆಂಗಸು, ಅಯ್ಯ, ನನಗೆ ಆ ನೀರನ್ನು ಕೊಡು, ಕೊಟ್ಟರೆ ಇನ್ನು ಮೇಲೆ ನನಗೆ ನೀರಡಿಕೆಯಾಗಲಿಕ್ಕಿಲ್ಲ, ನೀರು ಸೇದುವುದಕ್ಕೆ ಇಷ್ಟು ದೂರ ಬರಬೇಕಾದದ್ದೂ ಇರುವುದಿಲ್ಲ ಅನ್ನಲು, ಏಸು ಅವಳಿಗೆ, ಹೋಗಿ ನಿನ್ನ ಗಂಡನನ್ನು ಇಲ್ಲಿಗೆ ಕರಕೊಂಡು ಬಾ ಎಂದು ಹೇಳಿದನು. ಅದಕ್ಕೆ ಆ ಹೆಂಗಸು, ನನಗೆ ಗಂಡನಿಲ್ಲ ಅಂದಳು. ಏಸು ಆಕೆಗೆ, ನನಗೆ ಗಂಡನಿಲ್ಲವೆಂದು ನೀನು ಹೇಳಿದ್ದು ಸರಿಯಾದ ಮಾತು. ನಿನಗೆ 5 ಮಂದಿ ಗಂಡಂದಿರಿದ್ದರು, ಈಗ ಇರುವವನು ನಿನಗೆ ಗಂಡನಲ್ಲ, ನೀನು ಹೇಳಿದ್ದು ನಿಜವಾದ ಸಂಗತಿ ಅಂದನು. ಆ ಹೆಂಗಸು ಆತನಿಗೆ, ಅಯ್ಯ, ನೀನು ಪ್ರವಾದಿಯೆಂದು ನನಗೆ ಕಾಣುತ್ತದೆ. ನಮ್ಮ ಹಿರಿಯರು ಈ ಬೆಟ್ಟದಲ್ಲಿ ದೇವಾರಾಧನೆ ಮಾಡುತ್ತಿದ್ದರು,
ಆದರೆ ನೀವು ಆರಾಧನೆ ಮಾಡತಕ್ಕ ಸ್ಥಳವು ಯೆರೂಸಲೇಮಿನಲ್ಲಿ ಅದೇ ಅನ್ನುತ್ತೀರಿ ಎಂದು ಹೇಳಿದಾಗ ಯೇಸು ಆಕೆಗೆ, ಅಮ್ಮ, ನಾನು ಹೇಳುವ ಮಾತನ್ನು ನಂಬು. ಒಂದು ಕಾಲ ಬರುತ್ತದೆ, ಆ ಕಾಲದಲ್ಲಿ ನೀವು ತಂದೆಯನ್ನು ಆರಾಧಿಸಬೇಕಾದರೆ ಈ ಬೆಟ್ಟಕ್ಕೂ ಹೋಗುವುದಿಲ್ಲ, ಯೆರೂಸಲೇಮಿಗೂ ಹೋಗುವುದಿಲ್ಲ. ಬರಬೇಕಾದ ರಕ್ಷಣೆಯು ಯೆಹೂದ್ಯರೊಳಗಿಂದ ಬರುತ್ತದಷ್ಟೇ. ಆದುದರಿಂದ ನಾವು ಅರಿತಿರುವುದನ್ನೇ ಆರಾಧಿಸುವವರಾಗಿದ್ದೇವೆ. ನೀವು ಅರಿಯದೇ ಇರುವಂಥದ್ದನ್ನು ಆರಾಧಿಸುವವರು ಅದಿರಲಿ. ಸತ್ಯ ಭಾವದಿಂದ ದೇವಾರಾಧನೆ ಮಾಡುವವರು ಆತ್ಮೀಯ ರೀತಿಯಲ್ಲಿ ಸತ್ಯಕ್ಕೆ ತಕ್ಕ ಹಾಗೆ ತಂದೆಯನ್ನು ಆರಾಧಿಸುವ ಕಾಲ ಬರುತ್ತದೆ. ಅದು ಈಗಲೇ ಬಂದಿದೆ. ತಂದೆಯು ತನ್ನನ್ನು ಆರಾಧಿಸುವವರು ಇಂಥವರೇ ಆಗಿರಬೇಕೆಂದು ಅಪೇಕ್ಷಿಸುತ್ತಾನಲ್ಲವೇ? ದೇವರು ಆತ್ಮಸ್ವರೂಪನು. ಆತನನ್ನು ಆರಾಧಿಸುವವರು ಆತ್ಮೀಯ ರೀತಿಯಲ್ಲಿ ಸತ್ಯಕ್ಕೆ ತಕ್ಕ ಹಾಗೆ ಆರಾಧಿಸಬೇಕು ಅಂದನು. ಆ ಹೆಂಗಸು ಆತನಿಗೆ, ಮೆಸ್ಸಿಯನು ಅಂದರೆ ಕ್ರಿಸ್ತನು ಬರುತ್ತಾನೆಂದು ಬಲ್ಲೆನು. ಆತನು ಬಂದ ಮೇಲೆ ನಮಗೆ ಎಲ್ಲ ತಿಳಿಸುವನು ಎಂದು ಹೇಳಲು ಯೇಸು ಆಕೆಗೆ, ನಿನ್ನ ಸಂಗಡ ಮಾತಾಡುತ್ತಿರುವ ನಾನೇ ಆ ಮೆಸ್ಸಿಯನು ಎಂದು ಹೇಳಿದನು ಎಂಬುವಂಥದ್ದೇ. ಕ್ರಿಸ್ತನೇ ನಿನಗೆ ಸ್ತೋತ್ರವಾಗಲಿ. ಪ್ರಾರ್ಥನೆ ಮಾಡೋಣ. ಸರ್ವಶಕ್ತನಾದ ದೇವರೇ, ಕೃಪಾಳು ಪ್ರಭುವೇ, ನಮ್ಮೆಲ್ಲರ ಪಾಪಗಳ ಸಲುವಾಗಿ ಬಾಧೆಪಟ್ಟ ಯೇಸುವೆ, ನಿನ್ನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ನಿನ್ನ ಪರಿಶುದ್ಧ ವಾಕ್ಯಗಳನ್ನು ಆಶೀರ್ವಾದ ಮಾಡು. ನಮ್ಮ ಬಲಹೀನತೆಯಲ್ಲಿ ಬಲವನ್ನು ನೀಡು. ಕರ್ತನೇ, ನನ್ನ ಶರಣನೇ, ನನ್ನ ವಿಮೋಚಕನೇ, ನನ್ನ ಮಾತುಗಳು, ನಮ್ಮೆಲ್ಲರ ಹೃದಯದ ಧ್ಯಾನವು ನಿನಗೆ ಸಮರ್ಪಕವಾಗಿರಲಿ. ಆಮೀನ್. ನಾವು ಕೆಲವು ನಿಮಿಷಗಳು ಧ್ಯಾನಿಸುವ ಹಾಗೆ ಈಗಾಗಲೇ ಓದಿ ಕೇಳಿದಂಥ ಪರಿಚ್ಛೇದ ಹಳೆಯ ಒಡಂಬಡಿಕೆಯ ವೇದ ಭಾಗದಲ್ಲಿ ಯೆಶಾಯನ ಪ್ರವಾದನೆ ಗ್ರಂಥ 6ನೇ ಅಧ್ಯಾಯ ಮೊದಲ 8 ವಚನಗಳು, ಪತ್ರಿಕಾ ಭಾಗದಲ್ಲಿ 2 ಥೆಸಲೋನಿಕ 2ನೇ ಅಧ್ಯಾಯ 13ರಿಂದ 17, ಯೋಹಾನನ ಸುವಾರ್ತೆ 4ನೇ ಅಧ್ಯಾಯ 15ರಿಂದ 26 ವಚನಗಳು. ಈ 3 ಪರಿಚ್ಛೇದಗಳಲ್ಲಿ ನಾವು ನೋಡುವಾಗ ನಮ್ಮ ಮುಖ್ಯ ಪ್ರಸ್ತಾಪ ವರ್ಷಿಪ್ ದ ಲಾರ್ಡ್ ಇನ್ ಟ್ರೂತ್ ಆ್ಯಂಡ್ ಸ್ಪಿರಿಟ್ ಎಂಬುದಾಗಿ. ವರ್ಷಿಪ್ ದ ಲಾರ್ಡ್ ಇನ್ ಟ್ರೂತ್ ಆ್ಯಂಡ್ ಸ್ಪಿರಿಟ್ ಎಂಬುದಾಗಿ ಓದಿದಂಥ ಸುವಾರ್ಥ ಭಾಗಕ್ಕೆ ಬರುವಾಗ ಯೋಹಾನನ ಸುವಾರ್ತೆ 4ನೇ ಅಧ್ಯಾಯ 15ರಿಂದ 26ರಲ್ಲಿ ನಾವು ನೋಡುವಾಗ ಆ ಆರಾಧನೆಯ ಬಗ್ಗೆ ಸ್ಪಷ್ಟವಾದಂಥ ರೀತಿಯಲ್ಲಿ ಚಿತ್ರಣವಾಗಿದೆ. ಇಂದು ಧಾರ್ಮಿಕ ವಿಷಯವಾಗಿ, ಧಾರ್ಮಿಕ ಸ್ಥಳದ ವಿಷಯದಲ್ಲಿ ಧರ್ಮಗಳ ನಡುವೆ ವೈಷಮ್ಯ ಬೆಳೆದು ಇದರ ಪರಿಣಾಮವಾಗಿ ಗಲಭೆಗಳು, ಘರ್ಷಣೆಗಳು, ಕೊಲೆ, ಬೆದರಿಕೆ ಇವುಗಳು ಪ್ರತಿನಿತ್ಯ ನಡೆಯುತ್ತಲೇ ಇದೆ. ಇಂದು ಜನರು ತಮ್ಮ ಧರ್ಮಕ್ಕೆ ಕುಂದು ತಂದಂಥವರನ್ನು ಬಿಡಬಾರದು, ಅವರನ್ನು ನಾಶಪಡಿಸಬೇಕೆಂದು ಒಬ್ಬರಿಗೊಬ್ಬರು ವಿರೋಧ ಭಾವವನ್ನು ವ್ಯಕ್ತಪಡಿಸುತ್ತಾ ಇಂದು ದ್ವೇಷ ಕಚ್ಚಾಟಗಳಿಂದ ಜೀವಿಸುತ್ತಾ ಇದ್ದಾರೆ.
ಮಾನವರ ನಡುವೆ ಸಂಬಂಧಗಳು ಒಡೆದು ಹೋಗಿ ಭಿನ್ನಾಭಿಪ್ರಾಯಗಳು ಉಂಟಾಗಿ ಅವರಲ್ಲಿ ಅಸಹನೆಯನ್ನು ಪ್ರವೃತ್ತಿ ಇರುವುದಂತ ನಾವು ನೋಡುತ್ತೇವೆ. ಧರ್ಮದ ಹೆಸರಿನಲ್ಲಿ, ಧಾರ್ಮಿಕ ಸ್ಥಳದ ಹೆಸರಿನಲ್ಲಿ ಮಾನವ ಸಂಬಂಧ ಬಿರುಕುಗೊಂಡು ಪರಸ್ಪರ ವೈಷಮ್ಯದಿಂದ ಜೀವಿಸುವಂಥ ನಿದರ್ಶನಗಳು ಜಗತ್ತಿನೆಲ್ಲೆಡೆ ಇದೆ. ಉಚ್ಚ ನೀಚ, ಮೇಲ್ವರ್ಗ ಕೆಳವರ್ಗ, ಆಳು ಒಡೆಯ ಎಂಬ ಭೇದ ಏರ್ಪಟ್ಟು ಸಮಾಜವು ಇಂದು ಅಭದ್ರತೆ, ಅಶಾಂತಿ, ನೋವು, ಹಸಿವು, ಸಂಕಷ್ಟಗಳಿಂದ ತತ್ತರಿಸಿ ಹೋಗಿದೆ. ಸಮಾಜದ ಒಡಕು ನಿವಾರಣೆಯಾಗದೆ ಅದು ಶಾಶ್ವತವಾಗಿ ನೆಲೆಯೂರಿದೆ. ಇದರಿಂದಾಗಿ ಒಂದು ಜಾತಿಯವರು ಇನ್ನೊಂದು ಜಾತಿಯವರೊಡನೆ ಒಕ್ಕು ಬಳಕೆ ಮಾಡದಿರುವುದು ಸಹಜವಾದದ್ದು ಎಂಬುದಾಗಿದೆ. ಆದರೆ ಈ ವೈಷಮ್ಯ, ಭಿನ್ನಾಭಿಪ್ರಾಯದಿಂದ, ಸಂಬಂಧದ ಒಡಕಿನಿಂದಾಗಿ ನಾವು ನಮ್ಮನ್ನು ಸೀಮಿತಗೊಳಿಸಿಕೊಂಡು ಸಂಕುಚಿತ ಮನೋಭಾವನೆಯುಳ್ಳವರಾಗಿ ಪರಸ್ಪರ ಅನ್ಯೋನ್ಯತೆಯಲ್ಲಿ ಜೀವಿಸುವುದರಲ್ಲಿ ವಿಫಲರಾಗಿದ್ದೇವೆ. ಕ್ರೈಸ್ತರಾದ ಅನೇಕರಲ್ಲಿ ಇಂಥ ಸಂಕುಚಿತ ಮನೋಭಾವನೆ ಕಂಡುಬರುತ್ತದೆ. ಇಂಥದ್ದೇ ಒಂದು ಸಂಕುಚಿತ ಭಾವನೆಯು ಯೇಸುವಿನ ಕಾಲದಲ್ಲಿ ಯೆಹೂದ್ಯರು ಹಾಗೂ ಸಮಾರ್ಯರ ನಡುವೆ ಇತ್ತು. 2 ಅರಸುಗಳ ಪುಸ್ತಕ 17ನೇ ಅಧ್ಯಾಯ 24-33 ಹಾಗೂ ಎಜ್ರನು 4ನೇ ಅಧ್ಯಾಯ 1-5. ಈ ಭಾಗಗಳನ್ನು ಓದುವಾಗ ಯೆಹೂದ್ಯರು ಹಾಗೂ ಸಮಾರ್ಯರ ನಡುವೆ ಬಿರುಕು, ಭಿನ್ನಾಭಿಪ್ರಾಯ ಉಂಟಾಗಲು ಕಾರಣವು ಸ್ಪಷ್ಟವಾಗಿ ತಿಳಿದು ಬರುತ್ತದೆ. ಕ್ರಿಸ್ತಪೂರ್ವ 720ರಲ್ಲಿ ಅಶ್ಶೂರ್ಯದ ಅರಸನು ಸಮಾರ್ಯದ ಪಟ್ಟಣಗಳಲ್ಲಿ ವಾಸವಾಗಿದ್ದ ಇಸ್ರಾಯೇಲರನ್ನು ಸೆರೆಗೆ ಒಯ್ಯುತ್ತಾನೆ. ಆಗ ಅದಕ್ಕೆ ಬದಲಾಗಿ ಆ ಪಟ್ಟಣಗಳಿಗೆ ಬಾಬೆಲ್, ಕೋತ, ಅವ್ವ, ಹಮಾತ್, ಸಫರ್ಮಯಿಮ್ ಎಂಬ ಊರುಗಳವರನ್ನು ಕಳುಹಿಸುತ್ತಾನೆ. ಅವರು ಸಮಾರ್ಯವನ್ನು ಸ್ವಾಧೀನಪಡಿಸಿಕೊಂಡು ಅಲ್ಲಿ ಉಳಿದಿದ್ದ ಕೆಲವು ಯೆಹೂದ್ಯರೊಂದಿಗೆ ನೆಲೆಸುತ್ತಾರೆ. ಇದರಿಂದಾಗಿ ಅಲ್ಲೊಂದು ಮಿಶ್ರ ಜನಾಂಗ ಉಂಟಾಯಿತು. ಅವರೇ ಈ ಸಮಾರ್ಯದವರು. ತರುವಾಯ ಎಜ್ರ, ನೆಹಮಿಯರ ಕಾಲದಲ್ಲಿ ಯೆಹೂದ್ಯರು ಸೆರೆಯಿಂದ ಯೆರೂಸಲೇಮಿಗೆ ಹಿಂತಿರುಗಿ ತಮ್ಮ ದೇವಾಲಯವನ್ನು ಕಟ್ಟಲು ಪ್ರಾರಂಭಿಸಿದರು. ಆಗ ಸಮಾರ್ಯದವರು ಯೆಹೂದ್ಯರೊಡನೆ ತಾವು ಒಂದಾಗಿ ಆಲಯ ಕಟ್ಟಲು ಮುಂದಾಗುತ್ತೇವೆ ಎಂದು ಹೇಳುತ್ತಾರೆ. ಆದರೆ ತಮ್ಮ ಮೂಲಭೂತ ಜನಾಂಗೀಯ ಶುದ್ಧಾಚಾರವನ್ನು ಕಾಯ್ದುಕೊಳ್ಳದೆ ಇತರರೊಂದಿಗೆ ಬೆರೆತು ಮಿಶ್ರ ಜನಾಂಗವಾದ ಸಮಾರ್ಯದವರಿಗೆ ಯೆಹೂದ್ಯರು ಸಾಮಾಜಿಕ ಬಹಿಷ್ಕಾರ ಹಾಕಿ ಅವರೊಂದಿಗೆ ಯಾವ ಸಂಪರ್ಕವನ್ನು ಇಟ್ಟುಕೊಳ್ಳಲಿಲ್ಲ. ಕ್ರಿಸ್ತಪೂರ್ವ 450ರಲ್ಲಿ ಅವರ ಮಧ್ಯೆ ಘರ್ಷಣೆ ಉಂಟಾದಾಗ ದ್ವೇಷ, ಹಗೆತನ ಯೇಸುವಿನ ಕಾಲದವರೆಗೂ ಮುಂದುವರಿಯುತ್ತದೆ. ಯೇಸುವಿನ ಸಮಯದಲ್ಲೂ ಯೆಹೂದ್ಯರು ಸಮಾರ್ಯದವರೊಡನೆ ಯಾವುದೇ ಒಕ್ಕು ಬಳಕೆಯನ್ನು ಇಟ್ಟುಕೊಳ್ಳದೆ ಅವರನ್ನು ಬಹಳ ಕೀಳಾಗಿ ಕಾಣುತ್ತಿದ್ದರು. ಇಂತಹ ಸನ್ನಿವೇಶದಲ್ಲಿ ಯೆಹೂದ್ಯನಾದಂಥ ಯೇಸು ಸಮಾರ್ಯದ ಸ್ತ್ರೀಯೊಂದಿಗೆ ಸಂಭಾಷಣೆಗಿಳಿಯುತ್ತಾನೆ. ಯೋಹಾನನ ಸುವಾರ್ತೆಯಲ್ಲಿ ಲೇಖಕನು ಈ ಪರಿಚ್ಛೇದದ ಮೂಲಕ ಸಾಂಕೇತಿಕವಾಗಿ ಅರ್ಥ ವಿವರಣೆ ಮಾಡುತ್ತಿದ್ದಾನೆ. ಯೋಹಾನನ ಪ್ರಕಾರ ಯೇಸುವಿನ ವ್ಯಕ್ತಿತ್ವದ ಮೂಲಕ ದೇವರು ಈ ಲೋಕದೊಂದಿಗೆ ಸಂವಹನ ಮಾಡುತ್ತಿದ್ದಾನೆ, ಕಮ್ಯುನಿಕೇಷನ್ ಮಾಡುತ್ತಾ ಇದ್ದಾನೆ. ಯೇಸು ತನ್ನ ಕಾಲದ ಪರಿಸ್ಥಿತಿಯನ್ನು ಚೆನ್ನಾಗಿ ಅರಿತಿದ್ದನು. ಅದೇ ವೇಳೆ ಆತನು ಧರ್ಮಶಾಸ್ತ್ರವನ್ನು, ಪ್ರವಾದನ ಪುಸ್ತಕಗಳನ್ನೂ ಅರಿತಿದ್ದನು. ಯೆಹೂದ್ಯರ ಧರ್ಮಶಾಸ್ತ್ರವನ್ನು ಆತನು ಗೌರವಿಸಿದರೂ ಅವರಲ್ಲಿದ್ದಂಥ ಧಾರ್ಮಿಕ ಕಟ್ಟುಪಾಡು, ಅಂಧ ಆಚರಣೆ, ಕಟ್ಟಳೆಗಳನ್ನು ಆತನು ಪ್ರಶ್ನಿಸಿದನು. ಸಮಾರ್ಯದವರ ಕುರಿತು ಈತ ತಿಳಿದಿದ್ದನು. ಯೆಹೂದ್ಯ ಹಾಗೂ ಸಮಾರ್ಯರ ನಡುವೆ ಸಂಬಂಧಗಳು ಕಳಚಿ ಬಿದ್ದದ್ದನ್ನು ಆತನು ಸ್ಪಷ್ಟವಾಗಿ ತಿಳಿದಿದ್ದನು. ಪ್ರಸ್ತುತ ಸಮಯದಲ್ಲಿ ಈ ವಿಶ್ವ ಒಂದು ಹಳ್ಳಿಯಂತೆ ಆಗಿದೆ. ಇಂದು ವೇಗವಾದ ಸಂವಹನ ಹಾಗೂ ಪರಸ್ಪರ ಸಂಬಂಧ ಅನಿವಾರ್ಯವಾಗಿದೆ. ಹೊಸ ಹೊಸ ಅಭಿಪ್ರಾಯಗಳು, ಸಂಸ್ಕೃತಿಗಳು ಬರುವಾಗ
ಅದನ್ನು ಸ್ವೀಕರಿಸಲೇಬೇಕಾದ ಪರಿಸ್ಥಿತಿ ಬಂದಿದೆ. ಒಬ್ಬರ ಸಂಸ್ಕೃತಿಯನ್ನೊಬ್ಬರು ಅರ್ಥ ಮಾಡಿಕೊಳ್ಳುವ ಅನಿವಾರ್ಯತೆ ಒದಗಿದೆ. ನಮ್ಮ ನೆರೆಯವರಿಂದ ನಾವು ಪ್ರತ್ಯೇಕಿಸಿಕೊಂಡು ಜೀವಿಸುವುದು ಅಸಾಧ್ಯ. ಈ ಹಿನ್ನೆಲೆಯಲ್ಲಿ ಧರ್ಮಗಳ ಮಧ್ಯೆ ಸಂವಾದವು ಮಾನವ ಸಂಬಂಧವನ್ನು ಕಟ್ಟಲು ಒಂದು ಅವಶ್ಯವಾದ ಸಾಧನವಾಗುತ್ತದೆ. ಹಾಗಾದರೆ ಸಂಬಂಧಗಳನ್ನು ಪುನಃ ಕಟ್ಟಲು ನಾವು ಮಾಡಬೇಕಾದುದೇನು? ಯೇಸು ನಮಗೆ ಯಾವ ಮಾರ್ಗವನ್ನು ತೋರಿಸಿದ್ದಾನೆ? ಮೊದಲನೇದಾಗಿ, ಸಂಬಂಧದ ನವೀಕರಣಕ್ಕೆ ಯೇಸುವಿನಂಥ ಮುಕ್ತ ಮನೋಭಾವನೆ ನಮಗಿರಬೇಕು. ಸಂಬಂಧದ ನವೀಕರಣಕ್ಕೆ ಯೇಸುವಿನಂಥ ಮುಕ್ತ ಮನೋಭಾವನೆ ನಮಗಿರಬೇಕು. ಯೇಸು ಒಬ್ಬ ಯಹೂದ್ಯ. ಆತ ಕೊನೆಯವರೆಗೂ ಒಬ್ಬ ಯಹೂದ್ಯನಾಗಿದ್ದನು. ಯೂದಾಯದಲ್ಲಿ ತಾನು ದೀಕ್ಷಾಸ್ನಾನ ಮಾಡಿಸಿಕೊಂಡದ್ದು ಯಹೂದ್ಯರಿಗೆ ತಿಳಿದ ಕಾರಣ ಆತ ಅಲ್ಲಿಂದ ಗಲಿಲಾಯಕ್ಕೆ ಹೊರಡುತ್ತಾನೆ. ಗಲಿಲಾಯಕ್ಕೆ ಆತನು ಹೋಗಲು ಸಮಾರ್ಯದ ಮಾರ್ಗವನ್ನು ಆತನು ಹಿಡಿದನು. ಯೂದಾಯದಿಂದ ಗಲಿಲಾಯಕ್ಕೆ ಸಮಾರ್ಯದ ಮಾರ್ಗವಾಗಿ ಹೋಗುವುದಾದರೆ ಅದು 3 ದಿನದ ಪ್ರಯಾಣವಾಗಿತ್ತು. ಪ್ರಯಾಣದಲ್ಲಿ ದಣಿದಂಥ ಯೇಸು ಸುಕರ್ ಎಂಬ ಊರಿನ ಹೊರಗಿರುವ ಯಾಕೋಬನ ಬಾವಿಯ ಬಳಿ ಬಂದು ಕುಳಿತ. ಸಮಾರ್ಯದವರಿಗೆ ಸೇರಿದ ಬಾವಿ ಅದಾಗಿದ್ದರೂ ಯಾರಾದರೂ ಬಂದರೆ ನೀರು ಕುಡಿದು ದಣಿವಾರಿಸಿಕೊಳ್ಳೋಣ ಎಂದು ಆಲೋಚಿಸಿರಬಹುದು. ಪರಿಚ್ಛೇದದಲ್ಲಿ ನೋಡುವುದಾದರೆ ಯೇಸು ಈಗಾಗಲೇ ಆಹಾರ ತರಲೆಂದು ತನ್ನ ಶಿಷ್ಯರನ್ನು ಸಮಾರ್ಯದ ಸುಕರ್ ಊರೊಳಕ್ಕೆ ಕಳುಹಿಸಿದ್ದಾನೆ. ಇದರ ಮೂಲಕವೇ ಯೇಸುವಿನ ಮನೋಭಾವನೆ ಎಂಥದ್ದಾಗಿದೆ ಎಂದು ನಾವು ಗ್ರಹಿಸಬಹುದು. ಸಂಬಂಧದ ನವೀಕರಣಕ್ಕೆ ಸಂವಾದ ಮಾಡುವ ಮುನ್ನವೇ ಯೇಸುವಿನ ಮುಕ್ತ ಮನೋಭಾವನೆಯಲ್ಲಿ ತೋರಿಬರುತ್ತದೆ. ಯೇಸು ಹಾಗೂ ಆತನ ಶಿಷ್ಯರು ಬಹಳ ದಣಿದು ಹಸಿವಿನಿಂದ ಇರುವಾಗ ಪ್ರಾಣ ಉಳಿಸಿಕೊಳ್ಳಲು ಹೀಗೆ ಮಾಡಿದರು ಎಂದು ನಾವು ಆಲೋಚಿಸಬಹುದು. ಆದರೆ ಇದು ತಪ್ಪು. ಒಂದು ವೇಳೆ ಅದು ನಿಜವಾಗಿದ್ದರೆ ಯೇಸುವಿನ ಸಂವಾದ ಮುಕ್ತ ಸಂವಾದವಾಗುತ್ತಿರಲಿಲ್ಲ ಮತ್ತು ತನ್ನ ಶಿಷ್ಯರಿಗೆ ಮಾದರಿಯಾಗಲು ಸಾಧ್ಯವಿರಲಿಲ್ಲ. ಯೇಸು ಹೀಗೆ ಮಾಡುವುದರ ಮೂಲಕ ತನ್ನ ಶಿಷ್ಯರಿಗೆ ಹಾಗೂ ಇಡೀ ಲೋಕಕ್ಕೆ ಇಂದು ಶ್ರೇಷ್ಠ ಮಾದರಿಯಾಗಿದ್ದಾನೆ. ಯೇಸುವಿನ ತೆರೆದ ಮನಸ್ಸು ಒಬ್ಬ ಸಮಾರ್ಯ ಸ್ತ್ರೀಯೊಂದಿಗೆ ಆತ ಸಂವಾದ ಮಾಡುವುದರ ಮೂಲಕ ನಮಗೆ ಇನ್ನೂ ಸ್ಪಷ್ಟವಾಗುತ್ತದೆ. ಆಗಿನ ಕಾಲದಲ್ಲಿ ಒಬ್ಬ ಯಹೂದ್ಯನು ಸಾರ್ವಜನಿಕ ಸ್ಥಳದಲ್ಲಿ ಯಾವುದೇ ಸ್ತ್ರೀಯೊಂದಿಗೂ ತನ್ನ ಸ್ವಂತ ಹೆಂಡತಿಯೊಂದಿಗೂ ಮಾತನಾಡಬಾರದೆಂಬ ಕಟ್ಟುಪಾಡುಗಳಿದ್ದವು. ಸ್ತ್ರೀಗೆ ಅಂದು ಯಾವುದೇ ಪ್ರಾಧಾನ್ಯತೆ ಇರಲಿಲ್ಲ. ಆಕೆ ವಸ್ತುವಿಗೆ ಸಮಾನಳು. ಯೇಸು ತನ್ನ ಈ ಉಚ್ಚವಾದ ಸಂವಾದವನ್ನು ಒಬ್ಬ ಸಮಾರ್ಯ ಪುರುಷನೊಡನೆ ಮಾಡಬಹುದಿತ್ತು. ಈ ಸ್ತ್ರೀಯೊಡನೆ ಮಾಡಿ ಹೇಳಿದರೆ ಅವಳಿಗೇನು ತಿಳಿಯುತ್ತದೆ ಎಂದು ತಿಳಿದು ಪುರುಷ ಭೇದ ಮಾಡಬಹುದಿತ್ತು. ಯೇಸು ಸ್ತ್ರೀಯರಿಗೂ ಶ್ರೇಷ್ಠ ಸ್ಥಾನ ಕೊಟ್ಟನು. ಅವರನ್ನು ಮಾನವೀಯತೆಯ ದೃಷ್ಟಿಕೋನದಿಂದ ನೋಡಿದನು. ಯೇಸುವಿನ ತೆರೆದ ಮನಸ್ಸು ಇಲ್ಲಿ ಎದ್ದು ಕಾಣುತ್ತದೆ. ಸಂಬಂಧಗಳು ಮುರಿದು ಭಿನ್ನಾಭಿಪ್ರಾಯಗಳು ಉಂಟಾದ ಸಮಯದಲ್ಲಿ ಅದರಿಂದ ಹೆಚ್ಚು ಪರಿಣಾಮ ಬೀರುವುದು ಸ್ತ್ರೀಯರಿಗೆ ಎಂದು ಹೇಳಿದರೆ ತಪ್ಪಾಗಲಾರದು. ಯಾಕೆಂದರೆ ಅವರಿಗೆ ಹೆಚ್ಚು ಹೆಚ್ಚು ಕಟ್ಟುಪಾಡುಗಳು, ನಿರ್ಬಂಧಗಳು ಪುರುಷರಿಂದ ಉಂಟಾಗುತ್ತವೆ. ಆಗ ಸ್ವಾತಂತ್ರ್ಯವಿಲ್ಲದಂಥ ಅವರ ಬಂಧನದ ಜೀವಿತದಿಂದ ಹೊರಗೆ ಬರುವುದು ಕಷ್ಟಕರವಾಗುತ್ತದೆ. ಆದರೆ ಯೇಸು ಎಲ್ಲ ಬಂಧನಗಳನ್ನು ಬಿಡಿಸುವ ನಿಟ್ಟಿನಲ್ಲಿ ಈ ಸಂವಾದವನ್ನು ಮಾಡುವವನಾಗಿದ್ದಾನೆ. ಇಲ್ಲಿ ಆ ಸ್ತ್ರೀಯು ಸಮಾರ್ಯರ ಪ್ರತಿನಿಧಿಯಾಗಿ ಮಾತನಾಡುತ್ತಾ ಇದ್ದಾಳೆ. ಯೇಸುವಿನ ಮುಕ್ತ ಮನೋಭಾವನೆಯಿಂದ ಆಕೆ ಇಡೀ ಸಮಾರ್ಯ ಜನಾಂಗದ ಪ್ರತಿನಿಧಿಯಾಗಿ ಮಾತನಾಡುವಂಥ ಅವಕಾಶ ದೊರೆಯಿತು. ಯೇಸು ತಾನು ಆಕೆಯೊಡನೆ ಮುಕ್ತತೆಯಿಂದ ವರ್ತಿಸುವುದರ ಪರಿಣಾಮವಾಗಿ ಆಕೆಯು ತನ್ನಂತೆ ಮುಕ್ತ ಮನೋಭಾವನೆ ಹೊಂದಲು ಸಹಾಯಿಸಿದನು. ಆಗ ಆಕೆ ಹೋಗಿ ಇಡೀ ಹಳ್ಳಿಗೆ ಯೇಸು ಕ್ರಿಸ್ತನು ಮೆಸ್ಸಿಯನೆಂದು ಹೋಗಿ ತಿಳಿಸಿದಳು. ಹೀಗೆ ನಾವು ಇತರರ ಕಡೆಗೆ ಮುಕ್ತ ಮನೋಭಾವನೆ ಉಳ್ಳವರಾಗಿದ್ದರೆ ಇತರರು ನಮ್ಮ ಕಡೆಗೆ ಮುಕ್ತ ಮನೋಭಾವನೆ ಹೊಂದಲು ನಾವು ಕ್ರಿಸ್ತನ ಹಾಗೆ ಮಾದರಿಯಾಗುತ್ತೇವೆ.
ಆ ಮೂಲಕ ಇತರರೊಡನೆ ನಮಗೆ ಒಂದು ಹೊಸ ಸಂಬಂಧ ಏರ್ಪಡುತ್ತದೆ. ಎರಡನೇದಾಗಿ, ಸಂಬಂಧಗಳು ನಿಂತ ನೀರಿನಂತಲ್ಲ, ಅದು ಸದಾ ಹರಿಯುವಂಥದ್ದು. ಸಂಬಂಧಗಳು ನಿಂತ ನೀರಿನಂತಲ್ಲ, ಅದು ಸದಾ ಹರಿಯುವಂಥದ್ದು. ಯೇಸು ಜೀವಕರವಾದ ನೀರು ಎಂಬ ರೂಪಕದ ಮೂಲಕ ಮಾನವ ಸಂಬಂಧ ಹೇಗಿರಬೇಕೆಂದು ತಿಳಿಸುತ್ತಿದ್ದಾನೆ. ಆ ಸ್ತ್ರೀಯು ಯೇಸುವಿಗೆ ನೀರನ್ನು ಕೊಡಲು ನಿರಾಕರಿಸಿದಾಗ ಯೇಸು ಆಕೆಗೆ ಜೀವಕರವಾದ ನೀರನ್ನು ಕೊಡುತ್ತೇನೆಂದು ಹೇಳುತ್ತಾನೆ. ಒಳ ಅರ್ಥದಲ್ಲಿ ಜೀವಕರವಾದ ನೀರು ಎಂದರೆ ನಿಂತ ನೀರಲ್ಲ, ಅದು ಸದಾ ಹರಿಯುವಂಥ, ಸದಾ ನಿರ್ಮಲ ಹಾಗೂ ಶುದ್ಧವಾದ ನೀರು. ಜೀವಕರವಾದಂಥ ನೀರು ಇಲ್ಲಿ ಶುದ್ಧೀಕರಣಕ್ಕೆ ಸಂಕೇತ. ನಿಂತ ನೀರು ಹರಿಯುವ ನೀರಿನಂತೆ ಸ್ವಚ್ಛವಾಗಿರುವುದಿಲ್ಲ, ಶುದ್ಧತೆಯಾಗಿರುವುದಿಲ್ಲ. ಹರಿಯುವ ನೀರು ಪವಿತ್ರತೆಗೂ ಸಂಕೇತ. ಅದು ಸಕಲ ಕಲ್ಮಶಗಳನ್ನು ಕೊಚ್ಚಿಕೊಂಡು ಹೋಗಿ ಎಲ್ಲವನ್ನ ಸ್ವಚ್ಛಗೊಳಿಸುತ್ತದೆ. ಹರಿಯುವ ನೀರಿಗೆ ಯಾವ ಮೇರೆಗಳಿಲ್ಲ. ಅಂದರೆ ನಾನು ಮೇಲುವರ್ಗದವರ ಬೀದಿಯಲ್ಲಿ ಹರಿಯುತ್ತೇನೆ, ದಲಿತರ ಬೀದಿಯಲ್ಲಿ ಹರಿಯುವುದಿಲ್ಲ ಎಂದು ಹೇಳುವುದಿಲ್ಲ. ಅದಕ್ಕೆ ಎಲ್ಲವೂ ಒಂದೇ, ಎಲ್ಲವನ್ನು ಸಮಾನ ದೃಷ್ಟಿಕೋನದಿಂದ ನೋಡುತ್ತದೆ. ನಿಂತ ನೀರಿಗೆ ಒಂದು ನಿರ್ದಿಷ್ಟವಾದ ಕಟ್ಟೆ ಇರುತ್ತದೆ, ಅದು ಕಲ್ಮಶದಿಂದ ಕೂಡಿರುತ್ತದೆ. ಅದರಂತೆ ಧರ್ಮಗಳಲ್ಲಿರುವ ಕಟ್ಟುಪಾಡುಗಳು, ಕಟ್ಟಡಗಳು, ನಿರ್ಬಂಧಗಳು ಜನರು ಅಜ್ಞಾನದಿಂದ ಬಳಲುವಂತೆಯೂ ಅವರು ಅನುಭವಿಸಬೇಕಾದಂಥ ಸ್ವಾತಂತ್ರ್ಯವನ್ನು ನಿರ್ಬಂಧಪಡಿಸುವಂತೆಯೂ ಮಾಡುತ್ತದೆ. ಆದರೆ ಯೇಸು ಇಂಥ ಕಟ್ಟುಪಾಡುಗಳನ್ನು ಛೇದಿಸಿ ಹೊರಬಂದಿದ್ದಾನೆ. ನಮ್ಮ ಮನಸ್ಸಿನಲ್ಲಿ, ನಮ್ಮ ಸಮುದಾಯದಲ್ಲಿ, ನಮ್ಮ ಪರಿಸರದಲ್ಲಿ ಇರುವಂಥ ಇಂಥ ಎಲ್ಲ ಕುರುಟಾದ ಗೋಡೆಗಳನ್ನು ಕೆಡವಲು ಯೇಸು ಇಲ್ಲಿ ಕರೆ ಕೊಡುತ್ತಾ ಇದ್ದಾನೆ. ಆದುದರಿಂದ ನಾವು ನಿಂತ ನೀರಿನ ಹಾಗಿರದೆ ಹರಿಯುವಂಥ ನೀರಿನಂತಿದ್ದು ಸದಾ ನಿರ್ಮಲ ಚಿತ್ತರಾಗಿದ್ದು ಸಂಬಂಧಗಳನ್ನು ಸರಿಪಡಿಸಿಕೊಂಡು ಸಮೃದ್ಧ ಜೀವನ ನಡೆಸಲು ಯೇಸು ನಮಗೆ ಕಲಿಯುತ್ತಾ ಇದ್ದಾನೆ. ಸಂಬಂಧಗಳ ನವೀಕರಣಕ್ಕಾಗಿ, ಶುದ್ಧೀಕರಣಕ್ಕಾಗಿ ಯೇಸು ಕ್ರಿಸ್ತನು ಈ ಲೋಕಕ್ಕಾಗಿ ಬಂದನು. ಮಾತ್ರವಲ್ಲದೆ ಆ ಜೀವಕರವಾದಂಥ ನೀರನ್ನು ಸ್ವೀಕರಿಸುವವರು, ಅಂದರೆ ಆತನನ್ನು ನಂಬಿದವರನ್ನು ಆತನು ಸದಾ ಉಕ್ಕುವ ಹೊರತೆಯನ್ನಾಗಿ ಮಾಡುವನು. ಅಂದರೆ ಯಾರಲ್ಲಿ ಯೇಸುವಿನಂತೆ ಮುಕ್ತ ಮನೋಭಾವ, ಶುದ್ಧೀಕರಣದ, ನವೀಕರಣದ ಜೀವಿತ ಕಂಡುಬರುವುದೋ ಅವರು ಯೇಸುವಿನ ನವೀಕರಣ ಕಾರ್ಯದಲ್ಲಿ ಪಾಲುಗಾರರಾಗಿದ್ದಾರೆ. ಅವರು ಯೇಸು ಕ್ರಿಸ್ತನ ಮೌಲ್ಯಗಳನ್ನು ಈ ಲೋಕಕ್ಕೆ ಪ್ರತಿನಿಧಿಸುವವರಾಗುತ್ತಾರೆ. ಸಂಬಂಧಗಳ ಒಡಕಿನಿಂದಾಗಿ ವಿವಿಧ ರೀತಿಯಿಂದ ಬಾಯಾರಿದವರಿಗೆ ಯೇಸು ಅದರ ಬಾಯಾರಿಕೆಯನ್ನು ನೀಗಿಸುತ್ತಾನೆ. ಸಮಾರ್ಯದ ಸ್ತ್ರೀಗೆ ಎಲ್ಲ ವಿಚಾರಗಳು ತಿಳಿಯುತ್ತೋ ಇಲ್ಲವೋ, ಆದರೆ ಆಕೆಯು ತಾನು ಅಂಟಿಕೊಂಡಿದ್ದ, ನಿಷ್ಠೆ ತೋರಿದ್ದ ಯಾಕೋಬನ ಬಾವಿಯನ್ನು ಬಿಟ್ಟು ಧಾರ್ಮಿಕತೆಯನ್ನು ಬದಿಗೆ ಸರಿಸಿ ಹೊಸ ನೀರನ್ನು ಪಡೆದುಕೊಳ್ಳುವ ಬಗ್ಗೆ ಇಚ್ಛೆ ವ್ಯಕ್ತಪಡಿಸುತ್ತಾಳೆ. ಆಕೆಯ ಜೀವನದಲ್ಲಿ ಇದೊಂದು ಮಹತ್ತರವಾದ ಘಟ್ಟ ಎಂದರೆ ತಪ್ಪಾಗಲಾರದು. ಮೂರನೇದಾಗಿ, ನಿಜವಾದ ಆರಾಧನೆಯು ಸತ್ಸಂಬಂಧದ ಮೂಲಕ ತೋರಿ ಬರಬೇಕು. ನಿಜವಾದ ಆರಾಧನೆಯು ಸತ್ಸಂಬಂಧದ ಮೂಲಕ ತೋರಿ ಬರಬೇಕು. ಯೇಸು ಸಮಾರ್ಯದ ಸ್ತ್ರೀಗೆ 5 ಮಂದಿ ಗಂಡಂದಿರಿದ್ದರು, ಈಗ ಇರುವವನು ಗಂಡನಲ್ಲ ಎಂದು ಹೇಳಿದ್ದನ್ನು 2 ರೀತಿಯಾಗಿ ಅರ್ಥೈಸಬಹುದು. ಆಕೆಗೆ ಆದಂಥ 5 ಮದುವೆಗಳು ವಿಫಲವಾಗಿ ಈಗ ಇನ್ನೊಬ್ಬ ಗಂಡಸಿನ ಆಶ್ರಯ ಪಡೆಯುತ್ತಿರಬಹುದು. ಇಂಥವಳನ್ನು ಸಮಾಜದಲ್ಲಿ ತಪ್ಪಾಗಿ ಗ್ರಹಿಸಿ ಬಹಿಷ್ಕಾರ ಹಾಕಿರಬಹುದು. ದೇವರನ್ನು ಆರಾಧಿಸುವ ಹಕ್ಕನ್ನು ಕಳೆದುಕೊಂಡು ಈ ಪರಿಚ್ಛೇದದಲ್ಲಿ ಮುಂದೆ ದೇವರ ಆರಾಧನೆ ಬಗ್ಗೆ ಆಸಕ್ತಿಯಿಂದ ಕೇಳುತ್ತಿರಬಹುದು. ಆಕೆಗೆ ತಾನು ಎಲ್ಲಿ ಆರಾಧಿಸಬೇಕೆಂಬ ಪ್ರಶ್ನೆ ಇದ್ದಿರಬಹುದು. ಅಥವಾ ಈ 5 ಮಂದಿ ಗಂಡಂದಿರು 5 ಪಟ್ಟಣಗಳೆಂದರೆ ಬಾಬೆಲ್, ಕೋತ, ಅವ್ವ, ಹಮಾತ್, ಸಫೆರ್ನಿಂದ ಬಂದವರು ಆರಾಧಿಸುತ್ತಿದ್ದಂಥ 5 ದೇವರನ್ನು ಸೂಚಿಸುತ್ತಿರಬಹುದು. ಬೇರೆ ಧರ್ಮದವರು ಸಮಾರ್ಯದವರ ಆರಾಧನೆಗೆ ಮಾನ್ಯತೆ ನೀಡುತ್ತಿಲ್ಲ ಎನ್ನಿಸುತ್ತದೆ. ಈ ಹಿನ್ನೆಲೆಯಲ್ಲಿ ಆ ಸ್ತ್ರೀಯು ಯೇಸುವನ್ನು ಪ್ರವಾದಿ ಎಂದು ಗುರುತಿಸಿ ನಿಜವಾದ ಆರಾಧನೆ ಯಾವುದು, ದೇವರು ಎಲ್ಲಿದ್ದಾನೆ,
ಈ ಎಲ್ಲ ಪ್ರಶ್ನೆಗಳನ್ನು ಆತನ ಮುಂದಿಡುತ್ತಾಳೆ. ನಿಜ ದೇವಾರಾಧನೆ ಯೆರೂಸಲೇಮ್ ಕೇಂದ್ರೀಕೃತವೋ ಅಥವಾ ಗೆರಿಜಿಮ್ ಕೇಂದ್ರೀಕೃತವೋ? ಆಗ ಯೇಸು ಆ ಸಮಾರ್ಯದ ಸ್ತ್ರೀಗೆ, ದೇವರ ಆರಾಧನೆ ಎಂದರೆ ಜನಾಂಗೀಯ ಸಾಂಸ್ಕೃತಿಕ ಅಡ್ಡಗೋಡೆಗಳಿಂದ ಮೇಲೇರಿ ದೇವರಿಗೆ ಸ್ತುತಿ ಅರ್ಪಿಸುವುದು. ನಿಜವಾದ ಆರಾಧನೆ ಎಂದರೆ ಜನಾಂಗೀಯ ಸಾಂಸ್ಕೃತಿಕ ಅಡ್ಡಗೋಡೆಗಳಿಂದ ಮೇಲೇರಿ ದೇವರಿಗೆ ಸ್ತುತಿ ಅರ್ಪಿಸುವುದು. ದೇವರು ಯಾವುದೇ ಸಂಪ್ರದಾಯ ಜನಾಂಗೀಯ ಚರಿತ್ರೆಗಳಿಗೆ ಕಟ್ಟಿ ಹಾಕಲ್ಪಟ್ಟವನಲ್ಲ. ಆತನನ್ನು ಮಾನವನಿಂದ ನಿರ್ಮಿಸಿದ ಆಲಯಗಳಲ್ಲಿ ಸೀಮಿತಗೊಳಿಸಲು ಸಾಧ್ಯವಿಲ್ಲ. ದೇವಾರಾಧನೆ ಎಲ್ಲ ಮೇರೆಗಳನ್ನು ಮೀರಿ ನವೀಕರಣಗೊಂಡ ಸಂಬಂಧದೊಡನೆ ಸಾರ್ವತ್ರಿಕ ಸಂಪ್ರದಾಯಗಳನ್ನು, ಸಾರ್ವತ್ರಿಕ ಮೌಲ್ಯಗಳನ್ನು ಹೊಂದಿರಬೇಕು ಎಂದು ಹೇಳಿದ್ದಾನೆ. ಆದರೆ ಯೇಸು ಇಸ್ರಾಯೇಲರ ಚರಿತ್ರೆಗೆ ಅವರು ದೇವರಿಂದ ಆಯಲ್ಪಟ್ಟದ್ದಕ್ಕೆ ದೇವರ ರಕ್ಷಣಾ ಕಾರ್ಯದಲ್ಲಿ ವಿಶೇಷ ಸ್ಥಾನವಿದೆ ಎಂದು ಸ್ಪಷ್ಟಪಡಿಸುತ್ತಾನೆ. ಯೇಸು ತನ್ನ ಧರ್ಮಕ್ಕೆ ಬದ್ಧನಾಗಿಯೇ ಯಕುದ್ಯನಾಗಿದ್ದುಕೊಂಡೇ ಯಕುದ್ಯರು ಹಾಕಿದ್ದ ಅರ್ಥಹೀನ ಅಡ್ಡಗೋಡೆಗಳನ್ನು ಕೆಡವಿದ್ದಾನಷ್ಟೇ. ದೇವರು ಯಾವ ಜನಾಂಗದ ದೇವರಲ್ಲ. ಆತನು ಆತ್ಮಸ್ವರೂಪನು, ಆತನು ಸರ್ವಂತರ್ಯಾಮಿ, ದೇವರು ನಮ್ಮ ಗ್ರಹಿಕೆಯನ್ನು ಮೀರಿದಾತನು. ಇಂತಹ ದೇವರನ್ನು ನಾವು ಸತ್ಯಕ್ಕೆ ತಕ್ಕ ಹಾಗೆ ಆರಾಧಿಸಬೇಕು. ಸತ್ಯಕ್ಕೆ ತಕ್ಕ ಹಾಗೆ ಆರಾಧಿಸುವುದು ಎಂದರೆ ಯೇಸು ಕ್ರಿಸ್ತನನ್ನು ತಿಳಿಯುವುದು, ಸತ್ಯವಾದ ಕ್ರಿಸ್ತನ ಮನೋಭಾವನೆಯನ್ನು ಹೊಂದಿಕೊಂಡು ಇತರರೊಂದಿಗೆ ಸತ್ಸಂಬಂಧದಲ್ಲಿ ಜೀವಿಸುವುದು ಮತ್ತು ಆ ಮೂಲಕ ದೇವರ ರಾಜ್ಯವನ್ನು, ಹೊಸ ಸಮಾಜವನ್ನು ಸ್ಥಾಪಿಸುವುದೇ ನಿಜವಾದ ಆರಾಧನೆಯಾಗಿದೆ. ಯೇಸು ಸತ್ಯವಾಗಿದ್ದಾನೆ. ಆತನೊಂದಿಗೆ ನಿಕಟ ಸಂಬಂಧ ಹೊಂದುವುದರ ಮೂಲಕ ನಾವು ಸಂಕುಚಿತ ಮನೋಭಾವನೆಯನ್ನು ತ್ಯಜಿಸಿ ಇತರರೊಡನೆ ನಮ್ಮನ್ನು ಹೊಂದು ಮಾಡಿಕೊಳ್ಳಲು ಸಾಧ್ಯ. ಆಗ ಸಮಾಜದಲ್ಲಿ ಶಾಂತಿ, ಸಮಾಧಾನ, ಸಮೃದ್ಧಿ ಉಂಟಾಗಿ ಸರ್ವರು ಏಕದೇವರನ್ನು ಆರಾಧಿಸಲು ಸಾಧ್ಯವಾಗುತ್ತದೆ. ಕರ್ತನಲ್ಲಿ ಪ್ರಿಯ ದೇವಜನರೇ, ಯೇಸು ಕ್ರಿಸ್ತನು ಒಬ್ಬ ಯಹೂದ್ಯನಾಗಿ ಇದ್ದೇ ಇತರರೆಡೆಗೆ ವಿಶಾಲ ಮನೋಭಾವ ತಳೆದನು. ಆದರೆ ಇಂದು ಕ್ರೈಸ್ತರಾದ ನಾವು ನಮ್ಮ ಧರ್ಮವೇ ಶ್ರೇಷ್ಠ ಎಂದು ಹೇಳಿ ಇತರರನ್ನು ಕೀಳಾದ ದೃಷ್ಟಿಕೋನದಲ್ಲಿ ನೋಡುತ್ತಿಲ್ಲವೇ? ನಾವು ಕ್ರೈಸ್ತರಾಗಿದ್ದೇ ಇತರರೆಡೆಗೆ ಕ್ರಿಸ್ತನಂತೆ ಮುಕ್ತ ಮನೋಭಾವನೆಯುಳ್ಳವರಾಗಿರಬೇಕು. ಇಂದು ಜಾತಿಗಳ ನಡುವೆ, ಧರ್ಮಗಳ ನಡುವೆ ನಮ್ಮ ಧರ್ಮವೇ ಶ್ರೇಷ್ಠ ಎಂಬ ಸಂಕುಚಿತ ಮನೋಭಾವನೆಯಿಂದ ಘರ್ಷಣೆ, ಕಲಹಗಳು ಆಗುತ್ತಿವೆ. ದೇವರು ಒಬ್ಬನೇ ಆಗಿರುವಾಗ ಧರ್ಮಗಳ ನಡುವೆ ಘರ್ಷಣೆ ಏಕೆ? ದೇವರು ಮಾನವರಾದ ಎಲ್ಲರನ್ನ ಒಂದು ದೃಷ್ಟಿಕೋನದಿಂದ ನೋಡುತ್ತಾನೆ. ಧರ್ಮಗಳ ನಡುವೆ ಸಂಬಂಧಗಳನ್ನು ಕಟ್ಟಲು ನಾವು ಮುಕ್ತ ಮನೋಭಾವನೆಯಿಂದ ಅಂತರ್ಧರ್ಮ ಸಂವಾದದಲ್ಲಿ ತೊಡಗುವುದು ಅಗತ್ಯ. ಅಂತರ್ಧರ್ಮಗಳ ಸಮನ್ವಯ ಕೂಟಗಳ ಮೂಲಕ, ಸರ್ವಧರ್ಮಗಳ ಸಮ್ಮೇಳನಗಳ ಮೂಲಕ, ಧಾರ್ಮಿಕ ಸಂವಾದದ ಮೂಲಕ ನಮ್ಮ ಸಂಬಂಧಗಳನ್ನು ಪುನಃ ರೂಪಿಸುವಲ್ಲಿ ನಾವು ಮುಂದಾಗಬೇಕು. ಅಂತರ್ಧರ್ಮ ಸಂವಾದವಾಗಲು ಮುಕ್ತ ಮನಸ್ಸಿನ ಮುಕ್ತ ಸಮಾಜ ಮಾತ್ರ ಪ್ರೋತ್ಸಾಹಿಸುತ್ತದೆ. ಅಂತಹ ಮುಕ್ತ ಸಮಾಜವನ್ನು ನಿರ್ಮಿಸುವಲ್ಲಿ ಕ್ರಿಸ್ತನು ತಾನೇ ನಮಗೆ ಮಾದರಿಯಾಗಿದ್ದಾನೆ. ಕ್ರಿಸ್ತನ ಶ್ರೇಷ್ಠವಾದಂಥ ಮಾದರಿಯನ್ನು ಅನುಸರಿಸುವವರು ನಾವಾಗಿರಬೇಕು. ಆತನ ಮೌಲ್ಯಗಳು ನಮ್ಮ ಜೀವನದಲ್ಲಿ ಅನುಷ್ಠಾನಕ್ಕೆ ಬರಬೇಕು. ಕ್ರಿಸ್ತನೇ ನಮ್ಮ ಜೀವನಕ್ಕೆ, ಮುಕ್ತವಾದಂಥ ಸಂಬಂಧಕ್ಕೆ, ಮುಕ್ತವಾದಂಥ ಸಂವಾದ ಮಾಡಲು ಕ್ರಿಸ್ತನು ನಮಗೆ ಶ್ರೇಷ್ಠವಾದ ಮಾದರಿಯಾಗಿದ್ದಾನೆ. ಕ್ರಿಸ್ತನನ್ನೇ ಅನುಸರಿಸಬೇಕು, ಕ್ರಿಸ್ತನನ್ನೇ ಅನುಕರಿಸಬೇಕು, ಕ್ರಿಸ್ತನಲ್ಲಿ ನಾವು ಒಂದಾಗಬೇಕು. ಕ್ರಿಸ್ತ ಯೇಸುವಿನಲ್ಲಿದ್ದಂಥ ಮನಸ್ಸು ನಿಮ್ಮಲ್ಲಿಯೂ ಇರಲಿ. ಇಂಥ ಮುಕ್ತವಾದಂಥ ಒಂದು ಸಮಾಜವನ್ನು ನಾವು ನಿರ್ಮಿಸಿಕೊಳ್ಳಬೇಕು. ಮುಕ್ತವಾದಂಥ ಮನಸ್ಸು, ವಿಶಾಲವಾದಂಥ ಹೃದಯ ನಮಗಿರಬೇಕು. ಸಂಕುಚಿತ ಮನೋಭಾವನೆ ನಮಗಿರಬಾರದು. ವಿಶಾಲವಾದಂಥ ಹೃದಯ, ಮುಕ್ತವಾದಂಥ ಮನಸ್ಸು ನಮಗಿದ್ದರೆ ಮುಕ್ತವಾದಂಥ ಸಮಾಜವನ್ನು ನಿರ್ಮಿಸಲು ಸಾಧ್ಯ, ಮುಕ್ತವಾದಂಥ ಸಭೆಯನ್ನು ನಿರ್ಮಿಸಲು ಸಾಧ್ಯ. ತೆರೆದ ಮನಸ್ಸಿನಿಂದ
ಸಂವಾದ ಮಾಡಲು ಯೇಸುವಿನಂಥ ಮನಸ್ಸು ನಮಗಾಗಿ ಬೇಕು. ನಾವು ಈ ಕಾರ್ಯದಲ್ಲಿ ಪಾಲುಗಾರರಾಗೋಣ. ಹೀಗಾಗುವಂತೆ ದೇವರು ನಮಗೆ ಸಹಾಯ ಮಾಡಲಿ. ದೇವರು ಈ ವಾಕ್ಯಗಳನ್ನು ನಮ್ಮ ಆತ್ಮಗಳಿಗಾಗಿ ಆಶೀರ್ವದಿಸಲಿ. ಆಮೇನ್. ನಾವು ನಂಬಿರುವ ಅಪೋಸ್ತಲಿಕ ವಿಶ್ವಾಸ ಪ್ರಮಾಣವನ್ನು ಅರಿಕೆ ಮಾಡೋಣ. 128ನೇ ಪುಟ. ಪರಲೋಕ ಭೂಲೋಕಗಳನ್ನು ಸೃಷ್ಟಿಸಿದ ಸರ್ವಶಕ್ತನಾಗಿರುವ ತಂದೆಯಾದ ದೇವರನ್ನು ನಂಬುತ್ತೇನೆ. ಆತನ ಏಕಕುಮಾರನಾಗಿರುವ ನಮ್ಮ ಪ್ರಭುವಾದ ಯೇಸು ಕ್ರಿಸ್ತನನ್ನು ನಂಬುತ್ತೇನೆ. ಈತನು ಪರಿಶುದ್ಧಾತ್ಮನಿಂದ ಕನ್ಯಾಮರಿಯಳ ಗರ್ಭದಲ್ಲಿ ಧರಿಸಲ್ಪಟ್ಟು ಆಕೆಯಲ್ಲಿ ಹುಟ್ಟಿ ಪೊಂತಿ ಪಿಲಾತನ ಆಧಿಪತ್ಯದಲ್ಲಿ ಶ್ರಮೆ ಹೊಂದಿ ಶಿಲುಬೆಗೆ ಜಡಿಯಲ್ಪಟ್ಟು ಸತ್ತು ಹೂಣಲ್ಪಟ್ಟು ಪಾತಾಳಕ್ಕೆ ಇಳಿದು 3ನೇ ದಿವಸದಲ್ಲಿ ಸತ್ತೊಳಗೆ ಎದ್ದು ಪರಲೋಕಕ್ಕೆ ಏರಿ ಹೋಗಿ ಸರ್ವಶಕ್ತನಾಗಿರುವ ತಂದೆಯಾದ ದೇವರ ಬಲಪಾಶದಲ್ಲಿ ಕುಳಿತುಕೊಂಡಿರುತ್ತಾನೆ. ಈತನು ಅಲ್ಲಿಂದ ಬಂದು ಬದುಕಿರುವವರಿಗೂ ಸತ್ತವರಿಗೂ ನ್ಯಾಯ ತೀರಿಸುವನು ಎಂಬುದನ್ನು ನಂಬುತ್ತೇನೆ. ನಾನು ಪರಿಶುದ್ಧಾತ್ಮ ನಂಬುತ್ತೇನೆ. ಒಂದೇ ಪರಿಶುದ್ಧ ಕ್ರೈಸ್ತ ಸಭೆಯು, ಭಕ್ತರ ಅನ್ಯೋನ್ಯತೆಯು, ಪಾಪದ ಪರಿಹಾರವು, ದೇಹದ ಪುನರುತ್ಥಾನವು, ನಿತ್ಯ ಜೀವ ಉಂಟೆಂಬುದನ್ನು ನಂಬುತ್ತೇನೆ. ಆಮೀನ್. ಪ್ರಾರ್ಥನೆ ಮಾಡೋಣ. ಪರಾರ್ಥ ಪ್ರಾರ್ಥನೆ ಮಾಡೋಣ. ಶಾಂತಿಗಾಗಿ ಪ್ರಾರ್ಥಿಸೋಣ. ಸಮಾಧಾನಕರ್ತನು ಐಕ್ಯ ಮತ್ತು ಪ್ರಿಯನೂ ಆಗಿರುವ ದೇವರೇ, ನಿನ್ನನ್ನು ತಿಳಿಯುವುದೇ ನಮಗೆ ನಿತ್ಯ ಜೀವವು, ನಿನ್ನನ್ನು ಸೇವಿಸುವುದೇ ನಿಜ ಸ್ವಾತಂತ್ರ್ಯವು. ನಿನ್ನ ದಾಸರಾದ ನಮ್ಮ ವೈರಿಗಳ ದಾಳಿಗಳೆಲ್ಲ ಕಾಪಾಡಿ ನಾವು ನಿನ್ನ ಸಂರಕ್ಷಣೆಯಲ್ಲಿ ಪೂರ್ಣ ವಿಶ್ವಾಸವಿಟ್ಟು ಯಾವ ಶತ್ರುಬಲ ಕೊಂಜದಂತೆ ದಯಪಾಲಿಸಬೇಕೆಂದು ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಶಕ್ತಿಯನ್ನು ಆಶ್ರಯಿಸಿ ನಿನ್ನನ್ನು ಬೇಡಿಕೊಳ್ಳುತ್ತೇವೆ. ಆಮೀನ್. ಕೃಪಾ ಸಹಾಯಕ್ಕಾಗಿ ಪ್ರಾರ್ಥಿಸೋಣ. ಕರ್ತನೆ, ಪರಲೋಕದ ನಮ್ಮ ತಂದೆಯೇ, ಸರ್ವಶಕ್ತನಾದ ನಿತ್ಯ ದೇವರೇ, ಈ ಉದಯದವರೆಗೆ ನಮ್ಮನ್ನು ಸುರಕ್ಷಿತವಾಗಿ ಕಾಯುತ್ತಾ ಬಂದಿದ್ದೆ. ಇವತ್ತು ನಿನ್ನ ಬಲಾಚ್ಛಯದಿಂದ ನಮ್ಮನ್ನು ಕಾಪಾಡಿ ಈ ದಿನ ನಾವು ಯಾವ ಪಾಪದಲ್ಲಿಯೂ ಬೀಳದೆ ಯಾವ ಅಪಾಯಕ್ಕೂ ಸಿಕ್ಕದೆ ನಮ್ಮ ಕೆಲಸ ಕಾರ್ಯಗಳಲ್ಲೆಲ್ಲ ನಿನ್ನಿಂದ ನಡೆಸಿಕೊಂಡವರಾಗಿ ಯಾವಾಗಲೂ ನಿನ್ನ ದೃಷ್ಟಿಗೆ ಒಳ್ಳೆಯದಾಗಿರುವುದನ್ನೇ ಮಾಡುವಂತೆ ದಯಪಾಲಿಸಬೇಕೆಂದು ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮುಖಾಂತರ ನಿನ್ನನ್ನು ಬೇಡಿಕೊಳ್ಳುತ್ತೇವೆ. ಆಮೀನ್. ಸಭೆಗೆ ಸಾರಿ ತಿಳಿಸುವ ವಿಷಯ: ಪರಿಶುದ್ಧ ಭಾನುವಾರದಲ್ಲಿ ಆನ್ಲೈನ್ ಟೆಲಿಕಾಸ್ಟ್ ಮುಖಾಂತರ ಮನೆಯಲ್ಲೇ ಕುಳಿತು ಆರಾಧನೆಯನ್ನು ವೀಕ್ಷಿಸುತ್ತಿರುವ ಪ್ರತಿಯೊಬ್ಬರಿಗೂ ಸಭಾಪಾಲಕರ ಪರವಾಗಿಯೂ ಸಭಾಪಾಲನಾ ಸಮಿತಿಯ ಸದಸ್ಯರುಗಳ ಪರವಾಗಿಯೂ ಹೃತ್ಪೂರ್ವಕ ವಂದನೆಗಳು. ಕಳೆದ ವಾರದಲ್ಲಿ ನಮ್ಮ ಸಭೆಯ ಬಡಜನರಿಗಾಗಿ ಆಹಾರ ಪದಾರ್ಥಗಳ ಕಿಟ್ಗಾಗಿ ಈ ಕೆಳಕಂಡ ನಮ್ಮ ಸಭೆಯ ಸದಸ್ಯರುಗಳು ಉದಾರವಾಗಿ ಆರ್ಥಿಕ ಸಹಾಯವನ್ನು ನೀಡಿರುತ್ತಾರೆ. ಅವರುಗಳೆಂದರೆ ವಿಲ್ವಿಯ ದಿವಾಕರ್ ಅವರು 5,000 ರೂಪಾಯಿಗಳು, ಗಿಲ್ಬರ್ಟ್ ಚಂದ್ರಕಾಂತ್ 2,000 ರೂಪಾಯಿ, ಎಡ್ವಿನ್ ವಿಲ್ಸನ್ ಕುಮಾರ್ ರವರು 1,000 ರೂಪಾಯಿ, ಸುಶೀಲಾ ಶಾಂತವೀರರವರು 3,000 ರೂಪಾಯಿಗಳನ್ನು ಕಾಣಿಕೆಯಾಗಿ ನೀಡಿರುತ್ತಾರೆ. ಜನನ ದಿನದ ಕಾಣಿಕೆ ನೀಡಿರುವವರು ಆಶಾ ಸುಂದರಿ, ಮಾನಸ, ಸುಂದರೇಶನ್ ಬಾಬು, ಜ್ಯೋತ್ಸ್ನಾ ಸ್ಟೆಲ್ಲಾ, ವಿನೋದ ಪ್ರೇಮಲತಾ. ಮಧುರ ಎಡ್ವಿನ್ ಕೃತಜ್ಞತಾ ಕಾಣಿಕೆ 1,000 ರೂಪಾಯಿಗಳು, ಅನಿತಾ ಹರ್ಷಕುಮಾರ್ ಕೃತಜ್ಞತಾ ಕಾಣಿಕೆ 100 ರೂಪಾಯಿ, ವಿನೋದ್ ಮೋಹನ್ ಕೃತಜ್ಞತಾ ಕಾಣಿಕೆ 100 ರೂಪಾಯಿ, ಸಹನಾ ಸೆಲೆಸ್ ಕೃತಜ್ಞತಾ ಕಾಣಿಕೆ 200 ರೂಪಾಯಿ, ಅರುಣ್ ಜಾಂಟಿರವರಿಂದ ಕೃತಜ್ಞತಾ ಕಾಣಿಕೆ 500 ರೂಪಾಯಿಗಳು. ದೇವರು ಮಾಡಿದ ಮಹೋಪಕಾರ ನೆನೆಸಿ ಕೃತಜ್ಞತಾಪೂರ್ವಕ ದಶಾಂಶ ಕಾಣಿಕೆ ಶ್ರೀಮತಿ ಜ್ಯೋತ್ಸ್ನಾ ಸ್ಟೆಲ್ಲಾರವರಿಂದ 700 ರೂಪಾಯಿಗಳು. ಈ ದಿನದ ಆನ್ಲೈನ್ ಸರ್ವಿಸ್ನ ಆರಾಧನೆಗಾಗಿ ಶ್ರೀಮತಿ ಆಶಾ ಸೌಮ್ಯಲತಾ ಆರ್ನಾಲ್ಡ್ ಗುರ್ಶಾಂತ್ರವರು 2,500 ರೂಪಾಯಿಗಳನ್ನು ಕಾಣಿಕೆಯಾಗಿ ಕೊಟ್ಟಿರುತ್ತಾರೆ. ಈ ಮೇಲಿನ ಎಲ್ಲ ಕಾಣಿಕೆಗಳನ್ನು ಪ್ರೀತಿಯಿಂದ ಸ್ವೀಕರಿಸಿ ಅವರನ್ನು ವಂದಿಸುವವರಾಗಿದ್ದೇವೆ. ವಿಶೇಷ ಪ್ರಕಟಣೆ: ನಮ್ಮ ಸಭೆಯ ಸದಸ್ಯರುಗಳಿಗೆ 45 ವರ್ಷ ಮೇಲ್ಪಟ್ಟವರಿಗೆ ನಮ್ಮ ದೇವಾಲಯದ ಆವರಣದಲ್ಲಿ ಲಸಿಕೆಯನ್ನು ಹಾಕಿಸುವ ಉದ್ದೇಶದಿಂದ ನಮ್ಮ ಸಭೆಯವರಿಗೆ ಈ ವಿಷಯವನ್ನು ತಿಳಿಸಲು ಇಚ್ಛಿಸುತ್ತೇನೆ. 45 ವರ್ಷ ಮೇಲ್ಪಟ್ಟ ನಮ್ಮ ಸಭೆಯ ಸದಸ್ಯರುಗಳಿಗೆ, ಅಂದರೆ ಸುಮಾರು 300 ಜನರಿಗೆ ಲಸಿಕೆ ಹಾಕಬೇಕೆಂಬುದಾಗಿ ಸರ್ಕಾರದ ವತಿಯಿಂದ ಆರೋಗ್ಯ ಇಲಾಖೆಯವರ ಸಹಯೋಗದಲ್ಲಿ ಆಯೋಜಿಸಲಾಗಿದೆ. ನಮ್ಮ ಸಭೆಯಲ್ಲಿನ 300 ಸದಸ್ಯರು ಲಸಿಕೆ ಹಾಕಿಸಿಕೊಳ್ಳಲು ಮುಂದೆ ಬಂದಲ್ಲಿ ದಿನಾಂಕ ಗೊತ್ತುಪಡಿಸಿ ಅವರಿಗೆ ಮುಂಚಿತವಾಗಿ ಕಾರ್ಯಕ್ರಮದ ವಿವರವನ್ನು ತಿಳಿಸಲಾಗುವುದು. ಸಭೆಯವರು ಈ ಅವಕಾಶವನ್ನು ಉಪಯೋಗಿಸಿಕೊಳ್ಳಲು ಕೋರಲಾಗಿದೆ. ಪ್ರೀತಿಯುಳ್ಳ ಸಭಿಕರೇ, ಮುಂದಿನ ದಿನಗಳಲ್ಲಿ ಲಾಕ್ಡೌನ್ ಸಂಪೂರ್ಣವಾಗಿ ಕೊನೆಗೊಂಡಲ್ಲಿ ಸರ್ಕಾರದ ಮಾರ್ಗಸೂಚಿಯಂತೆ
ದೇವಾಲಯದಲ್ಲಿ ಆರಾಧನೆಗಳನ್ನು ಕ್ರಮಬದ್ಧವಾಗಿ ಸಭೆಯವರ ಸಹಕಾರದಿಂದ ಕೋವಿಡ್-19 ಬಗ್ಗೆ ಎಚ್ಚರ ವಹಿಸಿ ಸಾಮಾಜಿಕ ಅಂತರವನ್ನು ಕಾಯ್ದುಕೊಂಡು ಮಾಸ್ಕ್ ಧರಿಸಿ ಆರಾಧನೆಗಳನ್ನು ನಡೆಸಲಾಗುವುದು. ಏಕೆಂದರೆ ಸೆಪ್ಟೆಂಬರ್ ತಿಂಗಳಿನಲ್ಲಿ ಕೊರೋನಾ 3ನೇ ಅಲೆಯು ದೇಶವ್ಯಾಪಿ ಹರಡುವುದೆಂದು ಅನೇಕ ಪರಿಣಿತರು ಇದರ ಬಗ್ಗೆ ತಿಳಿಸಿರುತ್ತಾರೆ. ಆದ್ದರಿಂದ ನಾವುಗಳು ಈಗಿನಿಂದಲೇ ಎಚ್ಚರ ವಹಿಸಿ ಆರಾಧನೆಗಳಲ್ಲಿ ಭಾಗವಹಿಸಬೇಕು. ಆರಾಧನೆಗಳನ್ನು ನಡೆಸುವ ಬಗ್ಗೆ ಸಭೆಯವರಿಗೆ ಮುಂಚಿತವಾಗಿ ತಿಳಿಸಲಾಗುವುದು. ವಂದನೆಗಳು. ವಿವಾಹ ಪ್ರಕಟಣೆ. CSI ಮಂಡ್ಯ ಸಾಡೆ ಸ್ಮಾರಕ ಸಭೆಗೆ ಸೇರಿದ ಶ್ರೀ ಥಾಮಸ್ ಬೆಂಜಮಿನ್ ರವರ ಪುತ್ರಿ ಚಿರಂಜೀವಿ ಸೌಭಾಗ್ಯವತಿ ಆಕ್ವಿಲ್ ಕೆರಿನ್ ಎಂಬಾಕೆಗೂ, ಬೆಂಗಳೂರಿನ ರೈಸ್ ಮೆಮೋರಿಯಲ್ ಸಭೆಗೆ ಸೇರಿದ ದಿವಂಗತ ಶ್ರೀ ಸ್ಯಾಮ್ಸನ್ ಸದಾನಂದರವರ ಪುತ್ರ ಚಿರಂಜೀವಿ ನಿವೃತ್ತ ರಿಚರ್ಡ್ ಎಸ್ ಎಂಬಾತನಿಗೂ ವಿವಾಹವೇರ್ಪಟ್ಟಿರುವುದಾಗಿ ಪ್ರಕಟಿಸುತ್ತೇನೆ. ಇವರಿಬ್ಬರ ವಿವಾಹ ಸಂಬಂಧ ವಿರುದ್ಧ ಯಾವುದಾದರೂ ಸೂಕ್ತ ನ್ಯಾಯಸಮ್ಮತವಾದ ಕಾರಣವಿದ್ದರೆ ಅಂತಹವರು ಮದುವೆಯ ಮುನ್ನ ಲಿಖಿತದ ಮೂಲಕ ಸಭಾಪಾಲಕರ ಗಮನಕ್ಕೆ ತರತಕ್ಕದ್ದು. 20/6/2021 ಇದು ಇವರಿಗೆ 3ನೇ ಹಾಗೂ ಕೊನೆಯ ಪ್ರಕಟಣೆಯಾಗಿರುತ್ತದೆ. ಹಾಡುವ ಜ್ಞಾನಕೀರ್ತನೆಗಳಲ್ಲಿ 103ನೇ ಜ್ಞಾನಕೀರ್ತನೆಯನ್ನು ಹಾಡೋಣ. ನಾಶವಾಗುವುದೇಕೋ ಓ ಮಾನವ, ನಾಶವಾಗುವುದೇಕೋ.
ಕಳೆದ ವಾರದಲ್ಲಿ ತಮ್ಮ ಜನ್ಮದಿನ ಕಂಡಂಥವರನ್ನು, ವಿವಾಹ ವಾರ್ಷಿಕೋತ್ಸವವನ್ನು ಆಚರಿಸಿದವರಿಗಾಗಿ, ಇನ್ನಿತರ ಶುಭ ದಿನಗಳನ್ನು ಆಚರಿಸುವವರು ಎಲ್ಲರಿಗಾಗಿ ನಾವು ಪ್ರಾರ್ಥಿಸೋಣ. ಪ್ರಾರ್ಥನೆ ಮಾಡೋಣ. ದೇವ, ನಿನ್ನೆಲ್ಲ ಮಹದುಪಕಾರಗಳನ್ನು ಸ್ಮರಿಸಿ ನಿನ್ನ ಪವಿತ್ರವಾದ ಸನ್ನಿಧಾನದಲ್ಲಿ ಕೃತಜ್ಞತಾಪೂರ್ವಕವಾಗಿ ನಮ್ಮ ಕಾಣಿಕೆಗಳನ್ನು ಸಮರ್ಪಿಸುತ್ತಿದ್ದೇವೆ. ಮನೆಯಲ್ಲಿಯೇ ಆನ್ಲೈನ್ ಮೂಲಕ ವೀಕ್ಷಿಸುವುದರ ಮೂಲಕ ನಾವು ನಿನಗೆ ಕೊಡುವಂಥ ಈ ಅಲ್ಪವಾದಂಥ ಕಾಣಿಕೆಯನ್ನು ನಿನಗೆ ಸಮರ್ಪಿಸಲು ಕೊಟ್ಟಂಥ ಮನಸ್ಸಿಗಾಗಿ ನಿನಗೆ ಸ್ತೋತ್ರ. ನಮ್ಮನ್ನು ಸೃಷ್ಟಿಸಿ ಪರಿಪಾಲಿಸುತ್ತಿರುವ ನಿನ್ನ ಕೃಪೆಗಾಗಿಯೂ ನಮ್ಮನ್ನು ವಿಮೋಚಿಸಿದ ನಿನ್ನ ಪ್ರೀತಿಗಾಗಿಯೂ ನಿನ್ನನ್ನು ಸ್ತುತಿಸುತ್ತೇವೆ. ಈ ಕಾಣಿಕೆ ರೂಪದಲ್ಲಿ ನಮ್ಮ ಹೃದಯಗಳನ್ನೇ ನಿನಗೆ ಸಮರ್ಪಿಸಿರುತ್ತೇವೆ. ಕಾಣಿಕೆಗಳನ್ನು ನಮ್ಮನ್ನು ದಯ ತೋರಿ ಸ್ವೀಕರಿಸು. ಹಾಗೆಯೇ ಕಳೆದ ವಾರದಲ್ಲಿ ತಮ್ಮ ಜನ್ಮದಿನ, ವಿವಾಹ ದಿನ, ಇನ್ನಿತರ ಎಲ್ಲ ಶುಭ ದಿನಗಳನ್ನು ನೆನೆಸಿಕೊಂಡು ನಿನಗೆ ಕೃತಜ್ಞತೆ ಸಲ್ಲಿಸಿ ಆಚರಿಸಿದವರೆಲ್ಲರಿಗಾಗಿ ಪ್ರಾರ್ಥಿಸುತ್ತೇವೆ. ಅವರೆಲ್ಲರನ್ನು ಆಶೀರ್ವದಿಸಿ ನಿನ್ನ ಕೃಪೆಯಿಂದ ತುಂಬಿಸಿ ಮುನ್ನಡೆಸು. ಅವರ ಇಷ್ಟಾರ್ಥಗಳನ್ನು ನಿನ್ನ ಚಿತ್ತದಂತೆ ಅನುಗ್ರಹಿಸಿಕೊಡು. ನಮ್ಮ ಹೃದಯಗಳು ಸೇವಾ ಭಾವದ ಹೃದಯಗಳಾಗಿ ಅದು ಸಭಾ ಸೇವೆಗೆ ವಿನಯವಾಗುವಂತೆ ನಿನ್ನ ಕೃಪೆಯನ್ನು ಅನುಗ್ರಹಿಸು. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮೂಲಕ ನಿನ್ನನ್ನು ಬೇಡಿಕೊಳ್ಳುತ್ತೇವೆ. ಆಮೇನ್. ಹಾಡುವ ಸಂಗೀತಗಳಲ್ಲಿ 255ನೇ ಸಂಗೀತವನ್ನು ನಾವು ಹಾಡೋಣ. 255. ಜಪಕಾಲ ತೀರಿತೀಗ ವಾಕ್ಯ ಕೇಳಿಕೊಂಡೆವು, ಕರ್ತನಿನ ಆಶೀರ್ವಾದ ತುಂಬ ದಯ ಪಾಲಿಸು. ತುಂಬ
ನಾವೆಲ್ಲರೂ ಒಟ್ಟಾಗಿ ಕರ್ತನ ಪ್ರಾರ್ಥನೆಯನ್ನು ಆರಿಕೆ ಮಾಡೋಣ. ಪರಲೋಕದಲ್ಲಿರುವ ನಮ್ಮ ತಂದೆಯೇ, ನಿನ್ನ ನಾಮವು ಪರಿಶುದ್ಧವೆನಿಸಲ್ಪಡಲಿ, ನಿನ್ನ ರಾಜ್ಯವೂ ಬರಲಿ, ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿಯೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇವತ್ತು ದಯಪಾಲಿಸು. ನಮಗೆ ತಪ್ಪು ಮಾಡಿದವರು ನಾವು ಕ್ಷಮಿಸಿದಂತೆ ನಮ್ಮ ತಪ್ಪುಗಳನ್ನು ಕ್ಷಮಿಸು. ನಮ್ಮನ್ನು ಶೋಧನೆಗೆ ಸೇರಿಸದೆ ಕೇಡಿಯಿಂದ ತಪ್ಪಿಸು. ರಾಜ್ಯವು ಬಲವು ಮಹಿಮೆಯು ಸದಾಕಾಲ ನಿನ್ನವೇ ಸ್ವಾಮಿ. ಆಮೀನ್. ವಿಶ್ವಾಸದಿಂದ ಪ್ರಭುವಿನ ಆಶೀರ್ವಾದವನ್ನು ಹೊಂದಿಕೊಳ್ಳೋಣ. ಕರ್ತನು ನಿಮ್ಮನ್ನು ಆಶೀರ್ವದಿಸಿ ಕಾಪಾಡಲಿ. ಕರ್ತನು ಪ್ರಸನ್ನ ಮುಖದಿಂದ ನಿಮ್ಮನ್ನು ನೋಡಿ ನಿಮ್ಮ ಮೇಲೆ ದಯವಿಡಲಿ. ಕರ್ತನು ನಿಮ್ಮ ಮೇಲೆ ಕೃಪಾ ಕಟಾಕ್ಷ ಬಿಟ್ಟು ನಿಮಗೆ ಶಾಂತಿಯನ್ನು ಗ್ರಹಿಸಲಿ. ತಂದೆ, ಕುಮಾರ, ಪರಿಶುದ್ಧಾತ್ಮನಾಗಿರುವ ತ್ರಯೇಕ ದೇವರ ಆಶೀರ್ವಾದ ನಿಮ್ಮೊಟ್ಟಿಗಿರಲಿ. ಆಮೀನ್.